ಹಲವಾರು ಉದಾಹರಣೆಗಳನ್ನು ನೀಡ್ತಾ ನಮ್ಮ ಧಾರ್ಮಿಕ ಹಿನ್ನೆಲೆಯಲ್ಲಿ ತಮ್ಮ ಜ್ಞಾನವನ್ನು ಹಂಚಿಕೊಂಡಿದ್ದಾರೆ. ಇಟ್ ವಾಸ್ ಅ ನೈಸ್ ಪ್ರೆಸೆಂಟೇಷನ್. ಈಗ ನಮ್ಮ ಕೊನೆಯ ಅಧಿವೇಶನಕ್ಕೆ ಬಂದಿದ್ದೇವೆ. ಈ ದಿನದ ಕೊನೆಯ ಅಧಿವೇಶನ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರ. ವಿಜ್ಞಾನದ ಮೂಲಕ ನಿಮ್ಮನ್ನು ಒಂದು ವಿಸ್ಮಯ ಲೋಕಕ್ಕೆ ಕೊಂಡೊಯ್ಯುವ ಪ್ರಯತ್ನ. ವಿಜ್ಞಾನ ಅಂದರೆ ಏನು? ವಿಶೇಷವಾದ ಜ್ಞಾನ. ಯಾವುದೇ ವಸ್ತುವಾಗಲಿ, ವಿಷಯವಾಗಲಿ, ವ್ಯಕ್ತಿಯಾಗಲಿ, ವಿದ್ಯಮಾನವಾಗಲಿ, ಅದನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದೇ ವಿಜ್ಞಾನ. ಸೋಷಿಯಲ್ ಸ್ಟಡೀಸ್ ಅನ್ನಲ್ಲ, ಈಗ ಏನಂತೀವಿ ನಾವು? ಸೋಷಿಯಲ್ ಸೈನ್ಸಸ್ ಅಂತೀವಿ. ಸೋಷಿಯಲ್ ಸೈನ್ಸಸ್, ಎನಿಥಿಂಗ್ ಇಫ್ ಯು ಸ್ಟಡಿ ಸೈಂಟಿಫಿಕಲಿ based on evidence generated out of observation or experimentation, it is called a science. Ethics is also a science. I have done my course on bioethics. Bioethics ಅಂದ್ರೆ ನಮ್ಮ ಲೈಫ್ ಸೈನ್ಸಸ್ ನಲ್ಲಿ ನಾವು ಬಳಸುವಂತಹ ನೈತಿಕ ಧರ್ಮ ಸಂಹಿತೆ. ಓಕೆ, ಸೊ ನೈತಿಕತೆ ನೀವು ಅನ್ಕೊಂಡಷ್ಟು ಸುಲಭವಾದ ವಿಚಾರನೂ ಅಲ್ಲ, ಬಹಳ ಇಷ್ಟವಾದ ವಿಚಾರ. ನಾವು ನಿಮ್ಮೊಳಗಡೆ ಹಂಚಿಕೊಂಡಿರೋದು ಬೆಳಿಗ್ಗೆಯಿಂದ ನೈತಿಕತೆಗೆ ಸಂಬಂಧಪಟ್ಟಂತಹ ವಿಚಾರ ಸ್ಪೆಕ್ಟು ಅಲ್ಲ. ಅಂದ್ರೆ ಚುಕ್ಕೆಯಲ್ಲಿನ ಚುಕ್ಕೆಯೂ ಅಲ್ಲ. ಓಕೆ, ಇಟ್ಸ್ ಜಸ್ಟ್ primordial introduction ನಾವು ನಿಮಗೆ ಕೊಟ್ಟಿರೋದು. ಇಟ್ಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ಅದು ನೈತಿಕವಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಣಯ ಮಾಡೋದು ಸಹ ಎಷ್ಟೊಂದು ಕಷ್ಟ. ಧರ್ಮ ಸಂಕಟಗಳು ಬರುತ್ತೆ, ಡೈಲೆಮಾ, ಎಥಿಕಲ್ ಡೈಲೆಮಾಸ್ ಅಂತೇಳಿ ನೈತಿಕವಾಗಿ ಗೊಂದಲಗಳು ಬರುತ್ತೆ. ಇದು ಸರಿ ಅನ್ಸುತ್ತೆ, ಅದು ಸರಿ ಅನ್ಸುತ್ತೆ. I can share many examples. We deal with ಮೆಡಿಕಲ್ ಡೈಲೆಮಾಸ್. ಒಂದು ಸಣ್ಣ ಉದಾಹರಣೆ. ಒಬ್ಬ ವ್ಯಕ್ತಿ ಕ್ಯಾನ್ಸರ್ ರೋಗದಿಂದ ನರಳುತ್ತಾ ಇದ್ದಾನೆ. he is in the terminal stage, he is in intensive care unit. 1 ವರ್ಷ ಆಯ್ತು, ಮೈಯಲ್ಲೆಲ್ಲ ಬರೀ ಇಂಟ್ಯೂಬೇಷನ್ ಮಾಡಿಬಿಟ್ಟಿದ್ದಾರೆ. ಅದರಿಗೆ ಪ್ರಜ್ಞೆ ಇಲ್ಲ, ಮಾತು ಬರಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ, ಕೈ ಕಾಲು ಆಡಿಸಲ್ಲ. ಮನೆಯಲ್ಲಿ ಆ ಹಾಸ್ಪಿಟಲ್ ಫೀಸ್ ಕಟ್ಟಲಿಕ್ಕೆ ಆಗ್ತಿಲ್ಲ. ಮನೆಯಲ್ಲಿ ರೋಧನ ಪ್ರಾರಂಭ ಆಗಿದೆ. ಸಂಪಾದಿಸಿದ ಹಣ ಎಲ್ಲ ಇಲ್ಲಿ ಖರ್ಚಾಗ್ತಾ ಇದೆ. ಮೊದಲೇ ಬಡ ಕುಟುಂಬ. ಆ ವ್ಯಕ್ತಿಯನ್ನ ಡಾಕ್ಟರ್ ಯಾಕೆ ಪಾಯ್ಸನ್ ಇಂಜೆಕ್ಟ್ ಮಾಡಿ ಮುಗಿಸ್ಬಿಡ್ಬಾರ್ದು? ಇಟ್ಸ್ ಕಾಲ್ಡ್ ಯುಥನೇಸಿಯಾ. ಯುಥನೇಸಿಯಾ ಅಂತಂದ್ರೆ ಡಾಕ್ಟರ್ ಇಂಡ್ಯೂಸ್ಡ್ ಡೆತ್. ಎಷ್ಟೋ ದೇಶಗಳಲ್ಲಿ ಅದು ಕಾನೂನಿದೆ, ಅದಕ್ಕೆ ಮಾಡಬಹುದು. ಇಲ್ಲಿ ಮಾಡಲ್ಲ. ನಾವು ಯಾಕೆ ಮಾಡಬಾರ್ದು? ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಆತನು ನರಳ್ತಾ ಇದ್ದಾನೆ, ಆತನು ಸಂಕಟ ಪಡ್ತಾ ಇದ್ದಾನೆ, ಆತನು ಹಿಂಸೆ ಅನುಭವಿಸ್ತಿದ್ದಾನೆ. ಇಲ್ಲಿ ಮನೆಯಲ್ಲೂ ಹಿಂಸೆ ಆಗ್ತಾ ಇದೆ, ಕುಟುಂಬಕ್ಕೂ ಸಮಸ್ಯೆ ಆಗ್ತಿದೆ, ಸಮಾಜಕ್ಕೂ ಸಮಸ್ಯೆ ಆಗ್ತಿದೆ, ಆರ್ಥಿಕ ಮುಗ್ಗಟ್ಟು ಉತ್ಪತ್ತಿ ಆಗ್ಬಿಟ್ಟಿದೆ. ಅವರಿಗೆ ತಿನ್ನಕ್ಕಿಲ್ಲ ಪಾಪ. Why not a person in coma for several years be induced with death? ಆದರೆ ವೈದ್ಯನಾದವರು ಕೊಲ್ಬೋದಾ? ಯಾವುದು ಸರಿ, ಯಾವುದು ತಪ್ಪು? I'm just leaving you there. Okay? ಈ ಥರ ಸಾಕಷ್ಟು ನೈತಿಕ ಗೊಂದಲಗಳು ಬರುತ್ತೆ. ಯಾವುದು ಸರಿ, ಯಾವುದು ತಪ್ಪು. ಡಾಕ್ಟರ್ ನಾನು ಕೊಲ್ಲಲ್ಲ ಅಂತಾನೆ ಇಂಡಿಯಲ್ಲಿ, ಆದರೆ ಪೇಷಂಟು ಇಲ್ಲ, ನಮ್ಗೆ ಆಗ್ತಾ ಇಲ್ಲ, ಅವ್ರನ್ನ ಮ್ಯಾನೇಜ್ ಮಾಡಲಿಕ್ಕೆ ಅಂತಿದ್ದಾರೆ. ಈಗೇನದಕ್ಕೆ ಸೊಲ್ಯೂಷನ್ನು? ಯಾವುದು ಸರಿ ಇದರಲ್ಲಿ?
just carry this question back home. And there are many layers of understanding there. Okay. ಈಗ ನಾನು ಬರ್ತಾ ಇರುವಂತಹ ನಾನು ನಿಮ್ಮೊಡನೆ ಹಂಚಿಕೊಳ್ತಾ ಇರುವಂಥ ವಿಚಾರ ವಿಜ್ಞಾನದಿಂದ ವಿಸ್ಮಯದ ಕಡೆಗೆ. ಏನಾಗ್ತಿದ್ದು ಇತ್ತಲ್ಲ, ಆಗಿದೆ ಆಗಲೇ ಇತ್ತಲ್ಲ, ನಾನು ನಾನೇ ಹಾಕಿದ್ದೇನೆ ಸರ್. ತೇನಿ ನೋಡ್ರಿ, ಸ್ವಲ್ಪ ಕರೀತೀನ. ವಿಜ್ಞಾನ ಹೇಳಿದ ಹಾಗೆ ಒಂದು ವಸ್ತು, ವಿಷಯ, ವಿದ್ಯಮಾನ, ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಸಮೇತ ನಡೆಸುವ ಅಧ್ಯಯನ. ಈ ವಿಜ್ಞಾನ 17ನೇ ಶತಮಾನದ ನಂತರ ತ್ವರಿತಗತಿಯಲ್ಲಿ ಪ್ರಗತಿ ಹೊಂದಿತು. ಗೆಲಿಲಿಯೋ, ಕೊಪರ್ನಿಕಸ್, ಕೆಪ್ಲರ್, ಅನಾಕ್ಸಿಮ್ಯಾಂಡರ್, ಪ್ಲೇಟೋ, ಪ್ಲೂಟೋ ಇವರೆಲ್ಲ ಮಹಾ ದಾರ್ಶನಿಕ ವಿಜ್ಞಾನಿಗಳು. ದೇ ವರ್ ಆಲ್ ಕಾಲ್ಡ್ ಫಿಲಾಸಫರ್ ಸೈಂಟಿಸ್ಟ್ ಅಂತ. ಮೊಟ್ಟ ಮೊದಲು ಬಂದಂಥ ವಿಜ್ಞಾನಿಗಳು ದಾರ್ಶನಿಕರು ಅಥವಾ ತತ್ವಶಾಸ್ತ್ರಜ್ಞರಾಗಿದ್ದರು. ಹಾಗಾದರೆ ವಿಜ್ಞಾನ ತತ್ವಶಾಸ್ತ್ರದ ಒಂದು ಶಾಖೆಯಾಗಿತ್ತು ಆಗ. ಮುಂದೆ ವಿಜ್ಞಾನ ಸ್ವತಂತ್ರವಾಗಿ ಬೆಳೀತು. ಇಂದು ಯಾವ ಮಟ್ಟವನ್ನು ತಲುಪಿದೆ ಅಂತಂದರೆ ಅದು ನಮ್ಮ ಮುಂದೆ ಒಂದು ವಿಸ್ಮಯ ಲೋಕವನ್ನು ತೆರೆದಿಡುತ್ತೆ. ಎಂತಹ ಒಂದು ವಿಸ್ಮಯ ಲೋಕ, ಎಂತಹ ಒಂದು ವಿಚಾರ. ಇದಕ್ಕೆ ಡಿಸಪಿಯರ್ ಆಗಿದೆ ನೋಡಿ. ಇದು ಬೆಳಿಗ್ಗೆ ನಮ್ಮ ಪ್ರದೀಪ್ ಅವರು ಮಾತನಾಡ್ತಾ ಹೇಳಿದರು, ನಾವು ಎಲ್ಲಿದ್ದೇವೆ ಈಗ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ. ಅವರ ಪ್ರಶ್ನೆ ನಿಮ್ಮನ್ನು ಬೇರೆ ಯಾವುದೋ ಒಂದು ಹಿನ್ನೆಲೆಯಲ್ಲಿ ಕೇಳಿದರು. ನಾನು ನಿಮ್ಮನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕೇಳ್ತೀನಿ. ನಾವು ಎಲ್ಲಿದ್ದೇವೆ ಈಗ? ಆಫ್ ಮಾಡಿ, ಆನ್ ಮಾಡಿ ಅದನ್ನು. ನಾವು ಎಲ್ಲಿದ್ದೇವೆ ಈಗ? ದಯವಿಟ್ಟು ನೀವೇ ಉತ್ತರ ಕೊಡಿ. ನಾವು ಎಲ್ಲಿದ್ದೇವೆ? ನಾವೆಲ್ಲ ಈಗ ಎಲ್ಲಿದ್ದೇವೆ ಪ್ರಸ್ತುತ? ಥಿಯೋಸಾಫಿಕಲ್ ಸೊಸೈಟಿಯ ಆವರಣದ ಒಳಗಿರೋ ಕಟ್ಟಡದಲ್ಲಿದೆ. ಈ ಕಟ್ಟಡ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಕ್ಯಾಂಪಸ್ ಅಥವಾ ಆವರಣದಲ್ಲಿದೆ. ಥಿಯೋಸಾಫಿಕಲ್ ಸೊಸೈಟಿಯ ಆವರಣ ಎಲ್ಲಿದೆ? ಯಾವ ರಸ್ತೆ ಬದಿಗಿದೆ? KR ರಸ್ತೆ ಬದಿಗಿದೆ. ಕೃಷ್ಣರಾಜೇಂದ್ರ ರಸ್ತೆ ಬದಿಗಿದೆ. ಕೃಷ್ಣರಾಜೇಂದ್ರ ರಸ್ತೆ ಎಲ್ಲಿದೆ? ಯಾರಾದ್ರೂ ಹೇಳಿ. ಬಸವನಗುಡಿಯಲ್ಲಿದೆ. ಕರೆಕ್ಟಾ? ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಎಲ್ಲಿದೆ? ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿದೆ. ಕರೆಕ್ಟಾ? ಬೆಂಗಳೂರು ದಕ್ಷಿಣ ತಾಲೂಕು ಎಲ್ಲಿದೆ? ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಬೆಂಗಳೂರು ಜಿಲ್ಲೆ, ನಗರ, ಅರ್ಬನ್, ಬ್ಯಾಂಗ್ಳೂರು ಅರ್ಬನ್. ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಈ ಜಿಲ್ಲೆ ಯಾವುದಕ್ಕೆ ಸೇರಿದೆ? ಕರ್ನಾಟಕ ರಾಜ್ಯಕ್ಕೆ ಸೇರಿದೆ. ಕರ್ನಾಟಕ ರಾಜ್ಯದಲ್ಲಿದೆ. ಕರ್ನಾಟಕ ರಾಜ್ಯ ಎಲ್ಲಿದೆ? ದಕ್ಷಿಣ ಭಾರತದಲ್ಲಿದೆ. ದಕ್ಷಿಣ ಭಾರತ ಎಲ್ಲಿದೆ? ಭಾರತವೆಂಬ ದೇಶದಲ್ಲಿದೆ. ಭಾರತ ಎಲ್ಲಿದೆ? ದಕ್ಷಿಣ ಪೂರ್ವ ಏಷ್ಯಾದಲ್ಲಿದೆ. ಸೌತ್ ಈಸ್ಟ್ ಏಷ್ಯಾ. ಈ ದಕ್ಷಿಣ ಪೂರ್ವ ಏಷ್ಯಾ ಎಲ್ಲಿದೆ? ಏಷ್ಯಾ ಖಂಡದಲ್ಲಿದೆ. ಏಷ್ಯಾ ಖಂಡ ಎಲ್ಲಿದೆ? ಪೃಥ್ವಿಯ ಮೇಲಿದೆ. ಈ ಭೂಮಂಡಲದ ಮೇಲಿದೆ. ಭೂಗ್ರಹದ ಮೇಲಿದೆ. ಈ ಭೂಗ್ರಹ ಎಲ್ಲಿದೆ? ಸೌರವ್ಯೂಹದಲ್ಲಿದೆ. ಸೌರವ್ಯೂಹ ಎಲ್ಲಿದೆ? ಸೌರವ್ಯೂಹ ಎಲ್ಲಿದೆ ಗೊತ್ತಾ? ಇಲ್ಲಿ ತನಕ ನೀವೇನೋ ಉತ್ತರ ಕೊಟ್ಕೊಂಡು ಹೋದ್ರಿ. ಈ ಸೌರವ್ಯೂಹ ಒರಾಯನ್ ಎಂಬ ಒಂದು ಭುಜದ ಮೇಲಿದೆ. ಒರಾಯನ್ ಮಾಲ್ ಕೇಳಿದ್ದೀರಾ ಇಲ್ವಾ ನೀವು? ಒರಾಯನ್ ಅಂದ್ರೆ ಏನು ಗೊತ್ತಾ ಅರ್ಥ? ಬೇಟೆಗಾರ ಅಂತ ಗ್ರೀಕ್ ಭಾಷೆಯಲ್ಲಿ. ಒರಾಯನ್ ಅನ್ನೋದು ಒಂದು ಭುಜ, ಒನ್ ಶೌಲ್ಡರ್. ಏನಿದು ಶೌಲ್ಡರ್ ಅಂತಿರಲ್ಲ ನೀವು? ಏನ್ ಭುಜ ಇದು?
ಒರಾಯನ್ ಅನ್ನೋದು ಕ್ಷೀರಪಥ ಅನ್ನುವಂತಹ ಒಂದು ನಕ್ಷತ್ರ ಪುಂಜದ ಮೇಲಿರುವಂತಹ ಭುಜ. ಕ್ಷೀರಪಥ ಅಂದ್ರೆ ಏನು, ನಕ್ಷತ್ರ ಪುಂಜ ಅಂದ್ರೆ ಏನು? ಈ ಭೂಗ್ರಹ ಸೌರವ್ಯೂಹಕ್ಕೆ ಸೇರಿದ್ದು. ನಮ್ಮ ಬ್ರಹ್ಮಾಂಡಾಧಿಪತಿ ಸೂರ್ಯ. ಸೂರ್ಯ ಒಂದು ಪುಟ್ಟ ಗಾತ್ರದ ನಕ್ಷತ್ರ. ಈ ಸೂರ್ಯನೆಂಬ ನಕ್ಷತ್ರ, ಅವನ ಕುಟುಂಬ, ಅದನ್ನು ನಾವು ಸೌರವ್ಯೂಹ ಅಂತ ಕರಿತಿದ್ದೀವಲ್ಲ, ಅದು ಎಲ್ಲಿದೆ ಅಂತಂದ್ರೆ ಮಿಲ್ಕಿ ವೇ, ಕ್ಷೀರಪಥ ಅನ್ನುವಂತಹ ಒಂದು ದೊಡ್ಡ ಗ್ಯಾಲಕ್ಸಿಯಲ್ಲಿದೆ, ನಕ್ಷತ್ರ ಪುಂಜದಲ್ಲಿದೆ. ಈ ಕ್ಷೀರಪಥ ಅನ್ನುವಂತಹ ಗ್ಯಾಲಕ್ಸಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ತೇಣಿಯವರೇ ಆಗ್ಲಿಲ್ವಾ? ಏನಾಗ್ತಿದೆ? ಅದನ್ನು ಆಫ್ ಮಾಡಿ, ಆನ್ ಮಾಡಿ. ಐ ಹ್ಯಾಡ್ ವಂಡರ್ಫುಲ್ ವಿಡಿಯೋಸ್ ಟು ಟೇಕ್ ದೆಮ್ ಟು ಅ ಹೈಟ್. ಓಕೆ, ಇನ್ನೊಮ್ಮೆ ಪ್ರಯತ್ನ ಪಟ್ಟು ನೋಡಿಪ್ಪ. ಬಂತು, ಅದು ಹೆಂಗೋ ಆಫ್ ಆಯ್ತದು. ಅಲ್ಲ, ಆ ಪೆನ್ ಡ್ರೈವ್ನ ತೆಗೆದು ಹಾಕಿ. ಮುಂದೆ ಇದೆಯಲ್ಲ ಪೆನ್ ಡ್ರೈವ್, how many of you have heard of Milky Way? Please raise your hands, all of you. ಅಮಾವಾಸ್ಯೆಯ ರಾತ್ರಿ ನಿಮ್ಮ ಮನೆಯ ಟೆರೇಸ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಹಾಲು ಹುಯ್ದಂತೆ ಆಕಾಶದಲ್ಲಿ ನಕ್ಷತ್ರಗಳ ಒಂದು ದೊಡ್ಡ ರಾಶಿ ಕಾಣಿಸುತ್ತೆ. ಅದನ್ನು ಕ್ಷೀರಪಥ ಅಂತ ಕರೀತಾರೆ. ಆ ಕ್ಷೀರಪಥದಲ್ಲಿ ನಮ್ಮ ಸೂರ್ಯ ಒಂದು ನಕ್ಷತ್ರ. ಕ್ಷೀರಪಥ ಅನ್ನುವಂತಹ ಈ ಗ್ಯಾಲಕ್ಸಿ ಅಥವಾ ನಕ್ಷತ್ರ ಪುಂಜವಿದೆಯಲ್ಲ, ಇದು ಸುರಳಿಯಾಕಾರದ ನಕ್ಷತ್ರ ಪುಂಜ. ಇಟ್ ಈಸ್ ಎ ಸ್ಪೈರಲ್ ಗ್ಯಾಲಕ್ಸಿ. ಪ್ಲೀಸ್ ಪ್ಲೀಸ್, ಐ ಲೈಕ್ ಟು ಟೇಕ್ ಯುವರ್ ಕಾನ್ಷಿಯಸ್ನೆಸ್ ಟು ದ ನೆಕ್ಸ್ಟ್ ಲೆವೆಲ್. ಅದರ್ವೈಸ್ ಯು ಆರ್ ಸ್ಟಕ್ ಹಿಯರ್. ಪ್ರಜ್ಞೆ ಮೇಲೇರದೆ ಜ್ಞಾನ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಪ್ರಜ್ಞೆ ಮೇಲಿರೋದು ಆಳ ಅಧ್ಯಯನ ಮಾಡುವಾಗ. ನಾನು ನಿಮ್ಮನ್ನು ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ಇದುವರೆಗೂ? ಥಿಯೋಸಾಫಿಕಲ್ ಸೊಸೈಟಿಯ ಈ ಕಟ್ಟಡದಿಂದ ಕ್ಷೀರಪಥವೆಂಬ ನಕ್ಷತ್ರ ಪುಂಜದ ತನಕ ನಿಮ್ಮ ಪ್ರಜ್ಞೆಯನ್ನು ಕೊಂಡೊಯ್ದಿದ್ದೇನೆ. ಈ ಕ್ಷೀರಪಥವೆಂಬ ನಕ್ಷತ್ರ ಪುಂಜ ಅಥವಾ ಗ್ಯಾಲಕ್ಸಿಯಲ್ಲಿ 40,000 ಕೋಟಿ ನಕ್ಷತ್ರಗಳಿವೆ. ಇಟ್ ಹ್ಯಾಸ್ 400 ಬಿಲಿಯನ್ ಸ್ಟಾರ್ಸ್. 1 ಬಿಲಿಯನ್ ಅಂದರೆ 100 ಕೋಟಿ. ದಯವಿಟ್ಟು ಈ ಕಡೆ ನೋಡಿ, ಅವರೇನೋ ಮಾಡ್ಕೋತಾರೆ, ನಿಮ್ಮ ಗಮನ ಇಲ್ಲಿರಬೇಕು, ಅಟೆನ್ಷನ್. 400 ಬಿಲಿಯನ್ ಕೋಟಿ. ಓಪನ್ ದ ಫೋಲ್ಡರ್ಗೆ ಹೋಗಿ. 400 ಬಿಲಿಯನ್ ಕೋಟಿ ನಕ್ಷತ್ರಗಳು ಅಂತಂದ್ರೆ 400 ಇಂಟು 100 ಕೋಟಿ. 400 ಇಂಟು 100 ಕೋಟಿ ಅಂದರೆ 40,000 ಕೋಟಿ ನಕ್ಷತ್ರಗಳು ನಾವು ಸೇರಿರುವಂತಹ ಮಿಲ್ಕಿ ವೇ ಅನ್ನೋ ಗ್ಯಾಲಕ್ಸಿಗೆ ಸೇರಿದೆ. ಈ 40,000 ಕೋಟಿ ನಕ್ಷತ್ರಗಳು ಸುರಳಿ ಆಕಾರದ ಒಂದು ಮಿಲ್ಕಿ ವೇ ಅನ್ನುವಂತಹ ಮಿಲ್ಕಿ ವೇ ಅನ್ನುವಂತಹ ಒಂದು sorry, just give me a little bit time. We live in an Milky Way galaxy.
between two major spiral arms on a small spur called the Orion. ಇದು ಮಿಲ್ಕಿ ವೇ ಅನ್ನೋ ಗ್ಯಾಲಕ್ಸಿ, ನಕ್ಷತ್ರ ಪುಂಜ. ಸುರಳಿಯಾಕಾರದ ಭುಜಗಳಿದೆ, 2 ಉದ್ದನೆಯ ಭುಜಗಳಿವೆ, 4 ಭಾಗಶಃ ಭುಜಗಳಿವೆ. ಆ 4 ಭಾಗಶಃ ಭುಜಗಳಿದೆಯಲ್ಲ, ಅದರಲ್ಲಿ ಒಂದು ಭುಜ ಒರಾಯನ್ ಭುಜ. ಆ ಒರಾಯನ್ ಭುಜದ ಒಂದು ಮೂಲೆಯಲ್ಲಿ ಸಣ್ಣ ನಕ್ಷತ್ರ ನಮ್ಮ ಸೂರ್ಯ. 40,000 ಕೋಟಿ ನಕ್ಷತ್ರಗಳಲ್ಲಿ ಸೂರ್ಯನೆಂಬ ಒಂದು ನಕ್ಷತ್ರ ಇದ್ರೂ ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್, ಇಲ್ಲ ಅಂದ್ರೂ ಇನ್ಸಿಗ್ನಿಫಿಕೆಂಟ್. ಇಷ್ಟು ನಕ್ಷತ್ರಗಳಿಂದ ಆದಂತಹ ಒಂದು ನಕ್ಷತ್ರ ಪುಂಜದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿರುವ ಒಂದು ಸಣ್ಣ ಗಾತ್ರದ ನಕ್ಷತ್ರ ಸೂರ್ಯ. ಇವನಂತೆ 40,000 ಕೋಟಿ ನಕ್ಷತ್ರಗಳಿವೆ ಈ ಒಂದು ಗ್ಯಾಲಕ್ಸಿಯಲ್ಲಿ. ಆದರೆ ಈ ಸೂರ್ಯ ನಮಗೆ ಬ್ರಹ್ಮಾಂಡೇಶ್ವರ. ಅವನಿಂದಲೇ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೌರವ್ಯೂಹವಾದ ನಮ್ಮ ಸೌರವ್ಯೂಹ ಬದುಕಿರೋದು. ಅವನಿಲ್ಲ ಅಂದಿದ್ರೆ, ಸೂರ್ಯನಿಲ್ಲ ಅಂದಿದ್ರೆ ಇಲ್ಲಿ ಯಾವ ಜೀವ ಜಗತ್ತು ಇರ್ತಾ ಇರಲಿಲ್ಲ. ಯಾವ ಸಸ್ಯಗಳಾಗಲಿ, ಪ್ರಾಣಿಗಳಾಗಲಿ, ಜಂತುಗಳಾಗಲಿ, ಪಶುಗಳಾಗಲಿ, ಬ್ಯಾಕ್ಟೀರಿಯಾಗಳಾಗಲಿ, ವೈರಸ್ಗಳಾಗಲಿ ಯಾವುದೂ ಇರ್ತಾ ಇರಲಿಲ್ಲ. ಆದರೆ ಆತ ನಮ್ಮ ಗ್ಯಾಲಕ್ಸಿಗೆ ಹೋಲಿಸಿದಾಗ he is nothing and nothing and nothing and nothing. ಓಕೆ, ಅಂದರೆ ನಾನು ನಿಮ್ಮನ್ನ ಸೌರವ್ಯೂಹದ ಈ ಒಂದು ಸ್ಥಳದ ಬಗ್ಗೆ ನಿಮ್ಮ ಗಮನವನ್ನ ಹರಿಸ್ತಾ ಇದ್ದೀನಿ. ಈಗ ಲೆಟ್ ಅಸ್ ಗೋ ಅಹೆಡ್. It is about 100,000 light years across. If we could see the Milky Way from the outside, it would probably look a lot like this galaxy in the constellation Pegasus, captured here by the Hubble Space Telescope. And our solar system lies about halfway between the Milky Way's core and its visible edge. The Orion arm, our local spiral arm, got its name from the constellation Orion the Hunter. When we look toward Orion's bright stars, we're looking at neighboring stars in the Orion arm of the galaxy. Michael Carroll, author of the 2023 book Planet Earth, Past and Present, wrote, "Our location in the galaxy is significant, as it appears that, like planetary systems, galaxies have habitable zones. An astonishing 95% of the Milky Way suns may not be able to sustain habitable planets, because many orbit the galaxy in paths that carry them through the deadly spiral arms. Any star that passes through one of these starry swarms is subject to deadly radiation from the congested stars. The Earth and its planetary siblings are well placed in a quiet, resource-rich niche of a vast and complex galaxy. Astronomers in recent decades have used Earth and space-based telescopes to map our home galaxy in detail. Now, the Gaia spacecraft has charted the motions of some 2 billion Milky Way stars, showing us how our galaxy evolves over time, helping us glimpse our own past and future in the cosmos. ನೋಡಿ, ಎಷ್ಟು ಅದ್ಭುತವಾಗಿದೆ ಆ ಮಿಲ್ಕಿ ವೇ. 40,000 ಕೋಟಿ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರವಾದಂಥ ಸೂರ್ಯನ ಕೌಟುಂಬಿಕ ಸದಸ್ಯ ನಮ್ಮ ಪೃಥ್ವಿ. ಇಟ್ ಈಸ್ ಕಾಲ್ಡ್ ಅ ಲೋನ್ಲಿ ಪ್ಲಾನೆಟ್ ಇನ್ ದ ಯೂನಿವರ್ಸ್. ಈ ವಿಶ್ವದಲ್ಲಿ ನಮಗೆ ತಿಳಿದ ಹಾಗೆ ಜೀವ ಸಂಕುಲವನ್ನು ಬೆಳೆಸಿರುವ ಒಂದೇ ಒಂದು
ಗ್ರಹ. We don't know any other planet where life is existing. What is said in science now ಅಂದ್ರೆ ಪ್ರತಿ ನಕ್ಷತ್ರಕ್ಕೂ ಗ್ರಹಗಳಿವೆ. ಗ್ರಹಗಳಿಲ್ಲದೆ ಇರೋ ನಕ್ಷತ್ರವೇ ಇಲ್ಲ. ಮಿಲ್ಕಿ ವೇನ ಈ ಗ್ಯಾಲಕ್ಸಿಯಲ್ಲಿ 40,000 ಕೋಟಿ ನಕ್ಷತ್ರಗಳಿದ್ರೆ 40,000 ಕೋಟಿ ನಕ್ಷತ್ರಗಳಿಗೂ ಗ್ರಹಗಳಿವೆ. ಆದರೆ ಭೂಮಿಯಂತಹ ಜೀವ ಸಂಕುಲವನ್ನು ಬೆಳೆಸುವ ಗ್ರಹಗಳ ಸಂಖ್ಯೆ ಬಹಳ 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 ಕಡಿಮೆ. It is an exception. Earth is in a Goldilocks zone. Goldilocks zone ಅಂದ್ರೆ ಬಹಳ ಅದೃಷ್ಟ ಪಡೆದಿದೆ ಈ ಧರಣಿ. ಎಂತ ಸೇಫ್ ಜಾಗದಲ್ಲಿದೆ ಇದು ಅಂದ್ರೆ, ಎಂತ ಸ್ಥಳದಲ್ಲಿದೆ ಇದು ಅಂದ್ರೆ, ಇದಕ್ಕೆ ಹಾರ್ಮ್ಫುಲ್ ರೇಡಿಯೇಷನ್ಸ್ ಇಲ್ಲ. ಅಂದ್ರೆ ಘಾತಕವಾದಂತ ಹಾನಿಕಾರಕವಾದಂತಹ ಯಾವುದೇ ರೇಡಿಯೇಷನ್ಗಳು ಇದನ್ನ ತಲುಪ್ತಾನೆ ಇಲ್ಲ. ಯಾಕೆಂದ್ರೆ ಇದು ಅಂತ ಸೇಫ್ ಝೋನ್ ನಲ್ಲಿದೆ. ನೋಡಿ, ಏನ್ ಗೊತ್ತಾ ಅದು? ಕ್ಷುದ್ರ ಗ್ರಹಗಳು, ಮೀಟಿಯರ್ಸ್. ಈ ಕ್ಷುದ್ರ ಗ್ರಹಗಳು ಎಲ್ಲ ನಕ್ಷತ್ರಗಳ ಸುತ್ತಲೂ ಇದೆ. ಭೂಮಿಯನ್ನ ಹೆಚ್ಚಾಗಿ ಬಂದು ತಲುಪ್ತಿಲ್ಲ ಅವು. ಯಾಕೆ ಗೊತ್ತಾ? ಭೂಮಿಯ ಪಕ್ಕದಲ್ಲಿರುವಂತಹ ಗುರುಗ್ರಹ ಇದೆಯಲ್ಲ, ಬಹಳ ದೊಡ್ಡ ಗ್ರಹ. ಅದೇನ್ ಮಾಡುತ್ತೆ? ತುಂಬಾ ಗುರುತ್ವಾಕರ್ಷಣ ಶಕ್ತಿ ಇದೆ ಅದಕ್ಕೆ. ಇಟ್ ಹ್ಯಾಸ್ ಅ ವೆರಿ ವೆರಿ ಹೈ ಗ್ರಾವಿಟೇಷನಲ್ ಪುಲ್. ಅದೇನ್ ಮಾಡುತ್ತೆ ಅಂದ್ರೆ ಭೂಮಿಯ ಕಡೆ ಬರ್ತಾ ಇರುವಂತಹ ಕ್ಷುದ್ರ ಗ್ರಹವನ್ನ ತನ್ನ ಕಡೆ ಎಳೆದುಕೊಳ್ಳುತ್ತೆ. ಹಾಗಾಗಿ ಭೂಮಿಗೆ ಕ್ಷುದ್ರ ಗ್ರಹವನ್ನು ಅಪ್ಪಳಿಸೋದು ಬಹಳ ಅಪರೂಪ. ಹಾಗೇನಾದ್ರೂ ಅಪ್ಪಳಿಸಿದ್ದೇ ಆದರೆ ಭೂಗ್ರಹದ ಮೇಲೆ ಒಂದು ಮಹಾ ಡಿಸಾಸ್ಟರ್ ಆಗುತ್ತೆ. ನೀವು ತಿಳಿದ ಹಾಗೆ ಡೈನೋಸಾರ್ಗಳ ಯುಗ ಮುಗಿದ ಮೇಲೆ ಮಾನವರ ಯುಗ ಪ್ರಾರಂಭವಾಯಿತು. ಮಿಸೋಜೋಯಿಕ್ ಎರಾ ಅಂತೀವಿ ಬಯಾಲಜಿನಲ್ಲಿ. ಮಿಸೋಜೋಯಿಕ್ ಎರಾ ವಾಸ್ ದ ಎರಾ ಆಫ್ ಡೈನೋಸಾರ್ಸ್. ಆ ಡೈನೋಸಾರ್ಗಳು ಈ ಭೂಮಂಡಲವನ್ನು ಆಳಿದವು ಒಂದು ಕಾಲದಲ್ಲಿ. ಸರೀಸೃಪಗಳು, ಮನುಷ್ಯ ಅನ್ನೋ ಪ್ರಾಣಿಯೇ ಇರಲಿಲ್ಲ ಆಗ. ಮ್ಯಾಮಲ್ಸ್ ವರ್ ವೆರಿ ರೇರ್ ಫೈಂಡಿಂಗ್ಸ್. ಮಂಕೀಸ್ ಇತ್ತು ಅಷ್ಟೇ, ಹೋಮನಾಯ್ಡ್ಸ್ ಇರಲಿಲ್ಲ. ಆದರೆ ಇಂಥ ಒಂದು ಕ್ಷುದ್ರ ಗ್ರಹ ಭೂಮಿಯನ್ನು ಅಪ್ಪಳಿಸುತ್ತಂತೆ. ಸೈಬೀರಿಯಾ ಖಂಡದಲ್ಲಿ ಆ ಕ್ಷುದ್ರ ಗ್ರಹ ಅಪ್ಪಳಿಸಿದ ಜಾಗ ಸಹ ಇದೆ, ಸೈಬೀರಿಯಾ ದೇಶದಲ್ಲಿ. ಆ ಕ್ಷುದ್ರ ಗ್ರಹ ಅಪ್ಪಳಿಸಿದಾಗ ಉಂಟಾದಂತಹ ವಿನಾಶದ ಪ್ರಕ್ರಿಯೆ ಡೈನೋಸಾರ್ಗಳ ಅಳಿವಿಗೆ ಕಾರಣವಾಯಿತು. ಎಷ್ಟೋ ವರ್ಷಗಳ ಕಾಲ ಭೂಮಿ ಧೂಳಿನಿಂದ ತುಂಬಿತ್ತು. ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲಿಲ್ಲ. ಎಷ್ಟೋ ದಿನಗಳ ಕಾಲ ಮಳೆ ಸುರಿತಾ ಇತ್ತು. ಇದ್ದ ಪ್ರಾಣಿಗಳೆಲ್ಲ ಸತ್ತೋದು ಬಹಳಷ್ಟು. ಆಗ ಮನುಷ್ಯ, ಮಂಗಗಳು ಬೆಳೆದು ಮನುಷ್ಯ ಆದದ್ದು. ಯಾಕಿದೆ ಹೇಳ್ತಿದ್ದೀನಿ ಅಂದ್ರೆ ಭೂಮಿ ಅಂತ ಸೇಫ್ ಪ್ಲೇಸ್ ನಲ್ಲಿದೆ. ವಿಪರೀತ ಉಷ್ಣವೂ ಇಲ್ಲ, ವಿಪರೀತ ಶೀತವೂ ಇಲ್ಲ, ಹಾರ್ಮ್ಫುಲ್ ರೇಡಿಯೇಷನ್ಸ್ ಇಲ್ಲ, ಬೇಕಾದಷ್ಟು ಆಮ್ಲಜನಕ ಇದೆ, ಬೇಕಾದಷ್ಟು ಕಾರ್ಬನ್ ಇಂಗಾಲವಿದೆ, ಬೇಕಾದಷ್ಟು ಸಾರಜನಕವಿದೆ, ಪೃಥ್ವಿ ಫಲವತ್ತವಾಗಿದೆ. ಇಲ್ಲಿ ಸಸ್ಯಗಳು ಬೆಳೆದಿವೆ, ಸಸ್ಯಗಳು ಬೆಳೆದ ನಂತರ ಪ್ರಾಣಿಗಳು ಬೆಳೆಯುತ್ತಿವೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದ್ರೆ ಮಿಲ್ಕಿ ವೇನಲ್ಲಿರುವಂತಹ 95% ಸ್ಟಾರ್ಸ್ do not have planets where there are habitable conditions. Habitable conditions ಅಂದ್ರೆ ಜೀವಿಗಳು ಬೆಳೆಯುವಂತಹ ಪರಿಸರ ಇಲ್ಲವೇ ಇಲ್ಲ. ಆಫ್ ರೇಡಿಯೇಷನ್ಸ್. ಎಲ್ಲೋ 5% ಸ್ಟಾರ್ಸ್ ಅಲ್ಲಿ ಕೆಲವು ಗ್ರಹಗಳಿಗೆ ಭೂಮಿಯಂತಹ ಪರಿಸರ ಇದೆ. ಇತ್ತೀಚೆಗೆ ನಮ್ಮ ಖಗೋಳ ವಿಜ್ಞಾನಿಗಳು ಮತ್ತೆ ಖಗೋಳ ಭೌತ ವಿಜ್ಞಾನಿಗಳು ಅದನ್ನು ಕಂಡು ಹಿಡಿದಿದ್ದಾರೆ. ಅಂತಹ ಸೂಕ್ತವಾದ ಪರಿಸರವನ್ನು ಹೊಂದಿರುವಂತಹ
ಸೂಕ್ತವಾದ ಪರಿಸರವನ್ನು ಹೊಂದಿರುವಂತಹ ನಕ್ಷತ್ರಗಳು ಕೆಲವನ್ನ, ಗ್ರಹಗಳು ಕೆಲವನ್ನ ಕಂಡುಹಿಡಿದಿದ್ದಾರೆ. ವಾಯೇಜರ್ ಅಂತ ಒಂದು ಸ್ಪೇಸ್ ಶಿಪ್ ಇದೆ. 1970ನೇ ಇಸವಿಯಲ್ಲಿ ಈ ವಾಯೇಜರ್ ನಾಸಾ ಕಳಿಸ್ಕೊಡ್ತು. ಅದು ಸೌರವ್ಯೂಹವನ್ನು ದಾಟಿ ಹೊರಗೆ ಹೋಗ್ಬಿಟ್ಟಿದೆ. ಅಂದರೆ 55 ವರ್ಷಗಳಿಂದ ಅಂತರಿಕ್ಷದಲ್ಲಿ ಚಲಿಸುತ್ತಾ ಇದೆ. ಅದು ತೀರ ಇತ್ತೀಚೆಗೆ ಮತ್ತೊಂದು ಯಾವುದೋ ಗ್ರಹದಲ್ಲಿ ಜೀವಿ ಇರಬಹುದು ಅಂತ ಅನುಮಾನ ಪಡುವಂತಹ ಸಂದೇಶಗಳನ್ನು ಇತ್ತೀಚೆಗೆ ರವಾನೆ ಮಾಡ್ತಾ ಇದೆ. It has started sending the messages that there is one another planet where there is evidence for life. ಆದರೆ ಇನ್ನ ಕಾಂಕ್ರೀಟ್ ಆಗಿ ನಮಗೆ ಪ್ರೂಫ್ ಸಿಕ್ಕಿಲ್ಲ. ನೋಡಿ, ಈ ನಮ್ಮ ಮಿಲ್ಕಿ ವೇನಲ್ಲಿ ಈ ಜಾಗದಲ್ಲಿ ಒರಾಯನ್ ಆರ್ಮ್ನ ಒಂದು ತುದಿಯಲ್ಲಿ ಎಲ್ಲೋ ಕಳೆದು ಹೋದ ನಕ್ಷತ್ರ ಸನ್. ಜಸ್ಟ್ ಒನ್ ಪ್ಲಾನೆಟ್ ಇನ್ 3.2 ಟ್ರಿಲಿಯನ್ ಪ್ಲಾನೆಟ್ಸ್. 1 trillion is equal to 1000 billions. 1 billion is equal to 100 crores. ಅಂದರೆ ನಮ್ಮ ಸೌರವ್ಯೂಹದಲ್ಲಿ 3.2 ಟ್ರಿಲಿಯನ್ ಅಂದರೆ 3200 ಬಿಲಿಯನ್ ಗ್ರಹಗಳಿವೆ. ಅಷ್ಟು ಗ್ರಹಗಳಲ್ಲಿ ಒಂದು ಗ್ರಹ ಭೂಮಿ. ಆ ಭೂಮಿ ಮೇಲೆ ನಾವು ಬದುಕಿದ್ದೀವಿ ಅಂದರೆ ನಾವು ಎಷ್ಟು ಅದೃಷ್ಟ ಮಾಡಬೇಕು, ಎಷ್ಟು ಅದೃಷ್ಟ ಮಾಡಬೇಕು. ಇನ್ಸೈಡ್ ಒನ್ ಗ್ಯಾಲಕ್ಸಿ ಆಫ್ 2 ಟ್ರಿಲಿಯನ್ ಮೋರ್. ಇಂತಹ ಕ್ಷೀರ ಪಥದಂತಹ ಗ್ಯಾಲಕ್ಸಿಗಳು ಎಷ್ಟಿದೆ ಗೊತ್ತಾ ವಿಶ್ವದಲ್ಲಿ? 2 ಟ್ರಿಲಿಯನ್. 1 ಟ್ರಿಲಿಯನ್ ಅಂದ್ರೆ 1000 ಬಿಲಿಯನ್ಸ್. 2 ಟ್ರಿಲಿಯನ್ಸ್ ಅಂದ್ರೆ 2000 ಬಿಲಿಯನ್ಸ್. 2000 ಬಿಲಿಯನ್ಸ್ ಅಂದ್ರೆ 2000 into 100 crores. 2000 into 100 into 100 into crores ನ lakhs ಗೆ ಕನ್ವರ್ಟ್ ಮಾಡಬೇಕು, ಮತ್ತೆ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ what a rare planet is our earth, and so wonderfully our earth has sustained life on it. Our earth has sustained life on it. ಈಗ ನಾನು ನಿಮ್ಮನ್ನ ಒಂದು ಕ್ಯಾಲ್ಕ್ಯುಲೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಈ ಕ್ಯಾಲ್ಕ್ಯುಲೇಷನ್ನು ಇಟ್ ವಿಲ್ ಟೇಕ್ ಯು ಥ್ರೂ ಒನ್ ಏರಿಯಾ. How vast is our universe? To understand how vast is our universe, unimaginably vast. ನಿಮ್ಮ ಯಾವ ಕಲ್ಪನೆಗೂ ಸಿಕ್ಕೋಲ್ಲ ಅಷ್ಟು ವಿಸ್ತಾರವಾದದ್ದು ನಮ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ. ಇಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ವಿಜ್ಞಾನಿಗಳು 2 ಭಾಗ ಮಾಡ್ತಾರೆ. ಅಬ್ಸರ್ವಬಲ್ ಯೂನಿವರ್ಸ್, ಅನ್ಅಬ್ಸರ್ವಬಲ್ ಯೂನಿವರ್ಸ್. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ಇದೆ. ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನೋದು ಸ್ಪೇಸ್ ಶಿಪ್ ಮೇಲೆ ಕೂರಿಸಿ ಕಳಿಸಿರುವಂತಹ ಟೆಲಿಸ್ಕೋಪ್. ಸ್ಪೇಸ್ ಶಿಪ್ ಸ್ಪೇಸ್ ನಲ್ಲಿ ಹೋಗ್ತಾ ಇದೆ. ಈ ಟೆಲಿಸ್ಕೋಪ್ ಸ್ಪೇಸ್ ನೆಲ್ಲ ಜಾರಾಡ್ತಾ ಇದೆ, ಪರಿಶೋಧಿಸುತ್ತಾ ಇದೆ. ಎ ವಂಡರ್ಫುಲ್ ಸೈಂಟಿಫಿಕ್ ಗೆಜೆಟ್ ಇಟ್ ಇಸ್. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಬಗ್ಗೆ ಇನ್ನೆಲ್ಲದಷ್ಟು ರಹಸ್ಯಗಳನ್ನು ತೆರೆದು ಹಿಡಿತಾ ಇದೆ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್. ಇದರ ಜೊತೆಗೆ ಗಯಾ ಟೆಲಿಸ್ಕೋಪ್ ಅಂತ ಒಂದು ಟೆಲಿಸ್ಕೋಪ್ ನ ಕಳಿಸಿದ್ದಾರೆ ಈಗ. ಆ ಟೆಲಿಸ್ಕೋಪ್ ಸಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ದರ್ಶನವನ್ನು ನಮಗೆ ಮಾಡಿಸ್ತಾ ಇದೆ. ಈ ವಿಸ್ತಾರವನ್ನು ಹೇಗೆ ಅಳೆಯೋದು ನೋಡಿ. ನಾನು ಹೇಳಿದೆ ಯೂನಿವರ್ಸ್ ಇಸ್
ಪರಿಶೀಲನೆಗೆ ಸಿಲುಕಿರುವ ವಿಶ್ವದ ವಿಸ್ತಾರ 5% ಆದರೆ ನಮ್ಮ ಪರಿಶೀಲನೆಗೆ ಬರದೇ ಇರುವಂತಹ ವಿಶ್ವ ಎಷ್ಟು ದೊಡ್ಡದು? 95%. ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ 95% ಭಾಗ ನಮಗೆ ಪರಿಚಯವೇ ಇಲ್ಲ, ವಿಜ್ಞಾನಿಗಳಿಗೂ ಪರಿಚಯವಿಲ್ಲ, ಯಾವ ದೂರದರ್ಶಕದಿಂದಲೂ ನೋಡಲಿಕ್ಕಾಗಿಲ್ಲ. ನೋಡಲಿಕ್ಕೆ ಅಂತಂದ್ರೆ ರೇಡಿಯೋ ಟೆಲಿಸ್ಕೋಪ್ಗಳ ಮೂಲಕ ರೇಡಿಯೋ ಸಿಗ್ನಲ್ಗಳಿಂದ ಅಳೆದಿದ್ದಾರೆ, ಮ್ಯಾಪಿಂಗ್ ಮಾಡಿದ್ದಾರೆ ಅಬ್ಸರ್ವಬಲ್ ಯೂನಿವರ್ಸ್ ನ ಸ್ವಲ್ಪ ಮಟ್ಟಿಗೆ. ಅಬ್ಸರ್ವಬಲ್ ಯೂನಿವರ್ಸ್ ಬರೀ 5% ಅಷ್ಟೇ. ಆ 5% ಯೂನಿವರ್ಸ್ ನ ಅಳತೆ ಎಷ್ಟು ಅಂದ್ರೆ 5% ನಮ್ಮ ಪರಿಶೀಲನೆಗೆ ಸಿಲುಕಿರುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಅಳತೆ 93 ಬಿಲಿಯನ್ ಲೈಟ್ ಇಯರ್ಸ್, ಜ್ಯೋತಿ ವರ್ಷಗಳು. 93 ಬಿಲಿಯನ್ ಜ್ಯೋತಿ ವರ್ಷಗಳಷ್ಟು ವಿಸ್ತಾರವಾಗಿದೆ 5% ನಮಗೆ ತಿಳಿದಿರುವಂತಹ ವಿಶ್ವ. ಏನಿದು 93 ಬಿಲಿಯನ್ ಲೈಟ್ ಇಯರ್ಸ್ ಅಂದ್ರೆ? ಲೈಟ್ ಇಯರ್ ಅಂದ್ರೆ ಜ್ಯೋತಿ ವರ್ಷ. ಏನು ಜ್ಯೋತಿ ವರ್ಷ ಅಂತ ಅಂದ್ರೆ, ಜ್ಯೋತಿ ವರ್ಷ ಅರ್ಥ ಮಾಡ್ಕೋಬೇಕು ಅಂದ್ರೆ ಬೆಳಕಿನ ವೇಗವನ್ನು ಅರ್ಥ ಮಾಡ್ಕೋಬೇಕು. ಬೆಳಕು ಯಾವ ವೇಗದಲ್ಲಿ ಕ್ರಮಿಸುತ್ತದೆಯೋ ಆ ವೇಗವನ್ನು ತೆಗೆದುಕೊಂಡು ವಿಜ್ಞಾನಿಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ವಿಸ್ತಾರವನ್ನು ಅಳಿತಾರೆ. ಬೆಳಕು ಯಾವ ವೇಗದಲ್ಲಿ ಹರಿಯುತ್ತೆ, ಚಲಿಸುತ್ತೆ? 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ಗಳು, ಹೆಚ್ಚು ಕಡಿಮೆ ಹತ್ರ 3 ಲಕ್ಷ ಕಿಲೋಮೀಟರ್ಗಳಷ್ಟು ಚಲಿಸುತ್ತೆ. ಈಗ ಇಲ್ಲಿ ಬೆಳಕು ಹೊರಟ್ರೆ ನೀವು ಕಣ್ಣಿನ ರೆಪ್ಪೆ ಮಿಟುಕಿಸೋ ಹೊತ್ತಿಗೆ 1 ಸೆಕೆಂಡ್ಗೆ ಜಾಸ್ತಿ ಆಗಿ 3 ಲಕ್ಷ ಕಿಲೋಮೀಟರ್ ಹೋಗುತ್ತೆ. Highest speed in the world for anything, if it is there, it is for light. Nothing else in the world has a velocity of light or speed of light. 3000 ಕಿಲೋಮೀಟರ್ಗಳ ವೇಗ, ಇದನ್ನ 1 ಲೈಟ್ ಸೆಕೆಂಡ್ ಅಂತ ಕರೀತಾರೆ. ಈಗ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಹೋಗಿದ್ರೆ 1 ನಿಮಿಷಕ್ಕೆ ಎಷ್ಟು ದೂರ ಹೋಗುತ್ತೆ? 1 ನಿಮಿಷಕ್ಕೆ ಎಷ್ಟು ದೂರ ಹೋಗುತ್ತೆ? 3 ಲಕ್ಷ ಇಂಟು 60 seconds. That is called 1 light minute. 1 ನಿಮಿಷಕ್ಕೆ 3 ಲಕ್ಷ ಇಂಟು 60 ಅಷ್ಟು ದೂರ ಹೋಗುತ್ತೆ, ಕಿಲೋಮೀಟರ್ ದೂರ. ಹಾಗಾದ್ರೆ ಬೆಳಕು 1 ಗಂಟೆಗೆ ಎಷ್ಟು ದೂರ ಹೋಗುತ್ತೆ? ಅರ್ಥ ಆಗ್ತಿದೆಯಾ ನಿಮಗೆ ಇದು? Are you following me? They are plain numbers, mathematical figures. ಇಂಟು 60 ಹಾಕಿದ್ರೆ 1 ಲೈಟ್ ಅವರ್. ಹಾಗಾದ್ರೆ 1 ದಿವಸಕ್ಕೆ ಎಷ್ಟು ದೂರ ಹೋಗುತ್ತೆ? 3 ಲಕ್ಷ ಇಂಟು 60 ಸೆಕೆಂಡ್ ಇಂಟು 60 ನಿಮಿಷ ಇಂಟು 24 ಗಂಟೆ. ಅದು 1 ದಿವಸಕ್ಕೆ ಅದು ಕ್ರಮಿಸುವ ದೂರ. ಅದನ್ನ 1 ಲೈಟ್ ಡೇ ಅಂತ ಕರೀತಾರೆ. ಈಗ 1 ವರ್ಷಕ್ಕೆ ಎಷ್ಟು ದೂರ ಹೋಗುತ್ತೆ? 3 ಲಕ್ಷ ಇಂಟು 60 ಸೆಕೆಂಡ್ ಇಂಟು 60 ನಿಮಿಷ ಇಂಟು 24 ಗಂಟೆ ಇಂಟು 365. ಇದು 1 ಲೈಟ್ ಇಯರ್. 1 ಲೈಟ್ ಇಯರ್ ಅಂದ್ರೆ 1 ವರ್ಷಕ್ಕೆ ಬೆಳಕು ಕ್ರಮಿಸುವ ದೂರ. ಇಂಥ ಎಷ್ಟು ಲೈಟ್ ಇಯರ್ಸ್ ವಿಸ್ತಾರ ಇದೆ ನಮ್ಮ ವಿಶ್ವ? 93 ಬಿಲಿಯನ್. ಅಂದ್ರೆ ಇಂಟು 93 2 4 6 9 0. ನೀವು ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೋ ಅದು ಅಬ್ಸರ್ವಬಲ್ ಯೂನಿವರ್ಸ್. ಎಷ್ಟು ಪರ್ಸೆಂಟ್ ಅದು? ಹೋಲ್ ಯೂನಿವರ್ಸ್ ನಲ್ಲಿ ಎಷ್ಟು ಪರ್ಸೆಂಟ್ ಅದು? 5%. ರಿಮೈನಿಂಗ್ ಇಸ್ 95%. ಬರೀ 5% of the observable universe is so vast. So vast. 1 light year is equal to 9.461 trillion kilometers. 1 trillion is 1000 billions. 1000 billion. ನಾನು ಟ್ರಿಲಿಯನ್ಗಳ ಆಧಾರದ ಮೇಲೆ ಇದನ್ನು ತೆಗಿತಿದ್ದೀನಿ ಮತ್ತೆ. 1 light year is equal to 9.46 into trillion ಅಂದ್ರೆ 1000 billion kilometers. ಬಿಲಿಯನ್ ನಾನು ಕ್ರೋರ್ಗೆ ತರ್ತೀನಿ. 1 light year is equal to 9.461 into 1000 into 1 billion ಗೆ 100 crores, 100 crore kilometers. ಅದನ್ನ 1 light year is equal to 9.46 into 1000 into 100 into 1 ಕೋಟಿಗೆ 100 ಲಕ್ಷ.
ಸೊ 100 ಲಕ್ಷ. ಈಗ ಇದು ಲಕ್ಷ ಕಿಲೋಮೀಟರ್ಗಳು. ಈಗ ಇದನ್ನ ನಾನು ಬರೀ ಕಿಲೋಮೀಟರ್ಗಳಿಗೆ ತರ್ತೀನಿ. 1 light year is equal to 9.461 into 1000 into 100 into 100 into ಒಂದು ಲಕ್ಷಕ್ಕೆ 100,000 ಕಿಲೋಮೀಟರ್ಗಳು ಇಂಟು 100,000. ಇದು 1 light year, just 1 light year. ಓಕೆ, ಮಿಲ್ಕಿ ವೇ ಎಷ್ಟು ದೊಡ್ಡದಿದೆ? ಮಿಲ್ಕಿ ವೇ ಎಷ್ಟು ದೊಡ್ಡದಿದೆ ಗೊತ್ತಾ? 1 lakh light years. 1 light year ಇಷ್ಟಾದ್ರೆ ಮಿಲ್ಕಿ ವೇನ ವಿಸ್ತಾರ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಎಷ್ಟು ವಿಸ್ತಾರ ಅಂದ್ರೆ 1,00,000 ಜ್ಯೋತಿ ವರ್ಷಗಳು. ಅಂದ್ರೆ ಇದನ್ನ ಮತ್ತೆ 1,00,000ದಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ದೂರ ಬರುತ್ತೋ ಅಷ್ಟು ವಿಸ್ತಾರವಾಗಿದೆ ನಮ್ಮ ಒಂದು ಮಿಲ್ಕಿ ವೇ. Are you following me? Are you able to appreciate how vast is our universe? One Milky Way ಇಷ್ಟು ವಿಸ್ತಾರವಿದ್ರೆ ನಾನು ನಿಮ್ಮನ್ನ ಈ ಆವರಣದಿಂದ ಮಿಲ್ಕಿ ವೇ ತನಕ ಕರ್ಕೊಂಡು ಹೋಗಿದ್ದೀನಿ. ಈಗ ಮಿಲ್ಕಿ ವೇ ಎಲ್ಲಿದೆ? ನಾವು ಪ್ರಾರಂಭ ಮಾಡಿದ ಪ್ರಶ್ನೆಗಳು ಹೆಂಗಿತ್ತು? ಇದೆಲ್ಲಿತ್ತು, ಅದೆಲ್ಲಿತ್ತು ಅನ್ಕೊಂಡು ಕ್ಷೀರಪಥ ತನಕ ಬಂದಿದ್ದೀವಿ. ಕ್ಷೀರಪಥ ಎಲ್ಲಿದೆ? ಕ್ಷೀರಪಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಲೋಕಲ್ ಗ್ರೂಪ್ ಆಫ್ ಗ್ಯಾಲಕ್ಸೀಸ್ ಅಂತ ಒಂದು ಗ್ರೂಪ್ ಇದೆ. ಲೋಕಲ್ ಗ್ರೂಪ್ ಅಂತ. ಆ ಲೋಕಲ್ ಗ್ರೂಪ್ ನಲ್ಲಿ 54 ಗ್ಯಾಲಕ್ಸಿಗಳಿವೆ. 54 ಗ್ಯಾಲಕ್ಸಿಗಳ ಗುಂಪನ್ನ ಲೋಕಲ್ ಗ್ರೂಪ್ ಅಂತ ಕರೀತಾರೆ. ಹಲವಾರು ಮನೆಗಳು ಒಟ್ಟಾಗಿದ್ರೆ ಅಲ್ಲೊಂದು ಹಳ್ಳಿ ಅಂತೀವಲ್ಲ, ಆ ತರ ಗ್ಯಾಲಕ್ಸಿಗಳ ಹಳ್ಳಿ ಒಂದು ಲೋಕಲ್ ಗ್ರೂಪ್. ಆ ಲೋಕಲ್ ಗ್ರೂಪ್ ನಲ್ಲೇ 54 ಗ್ಯಾಲಕ್ಸಿಗಳಿದೆ. ಮಿಲ್ಕಿ ವೇ, ಆಂಡ್ರೋಮೆಡಾ ಇವೆಲ್ಲನೂ ಆ ಲೋಕಲ್ ಗ್ರೂಪ್ ನಲ್ಲಿ ಸೇರಿರೋದು. ಆ 54 ಗ್ಯಾಲಕ್ಸಿಗಳಲ್ಲಿ ಒಂದು ಗ್ಯಾಲಕ್ಸಿ ಮಿಲ್ಕಿ ವೇ. ಅಂಡ್ ಮಿಲ್ಕಿ ವೇ ಇಸ್ ಎ ಸ್ಮಾಲ್ ಗ್ಯಾಲಕ್ಸಿ. Andromeda is almost 2.5 to 3 times larger than Milky Way. ಈ ಲೋಕಲ್ ಗ್ರೂಪ್ ಎಲ್ಲಿದೆ? ಲೋಕಲ್ ಗ್ರೂಪ್ is in the Virgo super cluster. ಇಂತಹ ಹಲವಾರು ಲೋಕಲ್ ಗ್ರೂಪ್ಗಳು ಸೇರಿ ಒಂದು ಸೂಪರ್ ಕ್ಲಸ್ಟರ್ ಆಗಿದೆ. ಕ್ಲಸ್ಟರ್ ಅಂದ್ರೆ ಗೊಂಚಲು. ವರ್ಗೋ ಸೂಪರ್ ಕ್ಲಸ್ಟರ್ ನಲ್ಲಿದೆ ಅದು. ವರ್ಗೋ ಸೂಪರ್ ಕ್ಲಸ್ಟರ್ ಎಲ್ಲಿದೆ? ಅದು ಪೈಸಿಸ್ ಸೂಪರ್ ಕ್ಲಸ್ಟರ್ ನಲ್ಲಿದೆ. ಆ ಪೈಸಿಸ್ ಸೂಪರ್ ಕ್ಲಸ್ಟರ್ ಎಲ್ಲಿದೆ ಅಂತ ಅಂದ್ರೆ ಅದು ಲೆನ್ಯೂಕಿಯಾ ಅನ್ನುವಂತಹ ಮೆಗಾ ಸೂಪರ್ ಕ್ಲಸ್ಟರ್ ಅಲ್ಲಿದೆ. ಆ ಲೆನ್ಯೂಕಿಯಾ ಅನ್ನೋ ಮೆಗಾ ಸೂಪರ್ ಕ್ಲಸ್ಟರ್ ಎಲ್ಲಿದೆ ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಯಾವುದೋ ಒಂದು ಮೂಲೆಯಲ್ಲಿದೆ. ಈಗ ನಾವೆಲ್ಲಿಂದ ಪ್ರಾರಂಭ ಮಾಡಿದ್ದೋ ಫಿಲಸಾಫಿಕಲ್ ಸೊಸೈಟಿಯ ಆವರಣದಿಂದ ಹೋಗಿ ಹುಟ್ಟಿದ್ದೆಲ್ಲಿಗೆ? ಅಖಿಲಾಂಡ ಕೋಟಿ. ವಾಪಸ್ ಬರೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಯಾವುದೋ ಮೂಲೆಯಲ್ಲಿ ಲೆನ್ಯೂಕಿಯಾ ಅನ್ನುವಂತಹ ಮೆಗಾ ಸೂಪರ್ ಕ್ಲಸ್ಟರ್ ಇದೆ. ಅದರಲ್ಲಿ ಹಲವಾರು ಸೂಪರ್ ಕ್ಲಸ್ಟರ್ಗಳಿವೆ. ಅದು ಪೈಸಿಸ್ ಸೂಪರ್ ಕ್ಲಸ್ಟರ್. ಪೈಸಿಸ್ ಸೂಪರ್ ಕ್ಲಸ್ಟರ್ ಅಲ್ಲಿ ವರ್ಗೋ ಸೂಪರ್ ಕ್ಲಸ್ಟರ್ ಇದೆ. ವರ್ಗೋ ಸೂಪರ್ ಕ್ಲಸ್ಟರ್ ನಲ್ಲಿ ಲೋಕಲ್ ಗ್ರೂಪ್ ಅಂತ ಒಂದು ಗ್ರೂಪ್ ಇದೆ. ಆ ಲೋಕಲ್ ಗ್ರೂಪ್ ನಲ್ಲಿರುವಂತಹ 54 ಗ್ಯಾಲಕ್ಸಿಗಳಲ್ಲಿ ಒಂದು ಗ್ಯಾಲಕ್ಸಿ ಮಿಲ್ಕಿ ವೇ. ಮಿಲ್ಕಿ ವೇನ ಹಲವಾರು ಭುಜಗಳಲ್ಲಿ ಒಂದು ಭುಜ ಒರಾಯನ್. ಒರಾಯನ್ ಭುಜದ ಯಾವುದೋ ಒಂದು ಮೂಲೆಯಲ್ಲಿರುವ ಕನಿಷ್ಠ ನಕ್ಷತ್ರ ಸೂರ್ಯ. ಆ ಸೂರ್ಯನ ಸುತ್ತುತ್ತಿರುವಂತಹ 8 ಗ್ರಹಗಳಲ್ಲಿ ಒಂದು ಗ್ರಹ ಭೂಮಿ. ಆ ಭೂಮಿ ಎಂಬ ಗ್ರಹದಲ್ಲಿ ಎಷ್ಟೋ ಖಂಡಗಳಿವೆ. ಅದರಲ್ಲಿ ಒಂದು ಖಂಡ ಏಷ್ಯಾ. ಏಷ್ಯಾ ಖಂಡದಲ್ಲಿ ಒಂದು ದಕ್ಷಿಣ ಪೂರ್ವ ಏಷ್ಯಾ ಭಾಗ ಅಂತ ಒಂದಿದೆ. ಆ ದಕ್ಷಿಣ ಪೂರ್ವ ಏಷ್ಯಾ ಭಾಗದಲ್ಲಿ ಒಂದು ದೇಶ ಭಾರತ. ಭಾರತದ ಹಲವಾರು ರಾಜ್ಯಗಳಲ್ಲಿ ಒಂದು ರಾಜ್ಯ ಕರ್ನಾಟಕ. ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂತಹ
ಹಲವಾರು ತಾಲೂಕುಗಳಲ್ಲಿ ಒಂದು ತಾಲೂಕು ಬೆಂಗಳೂರು ದಕ್ಷಿಣ ತಾಲೂಕು. ಬೆಂಗಳೂರು ದಕ್ಷಿಣ ತಾಲೂಕಿನ ಒಂದು ಬಡಾವಣೆ ಯಾವುದು? ಬಸವನಗುಡಿ. ಬಸವನಗುಡಿಯಲ್ಲಿರೋ ಹಲವಾರು ರಸ್ತೆಗಳಲ್ಲಿ ಒಂದು ರಸ್ತೆ KR ರಸ್ತೆ. KR ರಸ್ತೆಯ ಬದಿಗಿರೋ ಎಷ್ಟೋ ಕಟ್ಟಡಗಳಲ್ಲಿ ಒಂದು ಕಟ್ಟಡ ಆ ಥಿಯೋಸಾಫಿಕಲ್ ಸೊಸೈಟಿ ಕಟ್ಟಡದ ಅಂದರೆ ಆವರಣದ ಒಳಗಿರೋ ಎಷ್ಟೋ ಕಟ್ಟಡಗಳಲ್ಲಿ ಒಂದು ಕಟ್ಟಡ ಸಭಾ ಕಟ್ಟಡ, ಸಭಾಭವನ. ಈಗ ಈ ಹಂತದಲ್ಲಿ ನಾವು ಎಲ್ಲಿದ್ದೀವಿ? ಈ ಸಭಾಭವನದಲ್ಲಿ. ಎಷ್ಟು ವಿಶಾಲವಾದದ್ದು ಈ ಬ್ರಹ್ಮಾಂಡ! ನಿಜವಾಗ್ಲೂ ಅದ್ಭುತ ಅಂತ ಅನ್ಸುತ್ತೆ, ಬಹಳ ಅದ್ಭುತ ಅನ್ಸುತ್ತೆ. ವೇ ಬಿಯಾಂಡ್ ಅವರ್ ಎನಿ ಸ್ಟ್ರೆಚ್ ಆಫ್ ಇಮ್ಯಾಜಿನೇಷನ್. ವೆರಿ ಡಿಫಿಕಲ್ಟ್. We are not even a mote of a dust. Mote of dust ಅಂದ್ರೆ ಏನು ಗೊತ್ತಾ? ನೀವು ಕೆಲವು ಸಲ ಕಿಟಕಿ ತೆಗೆದಿದ್ರೆ ಸಂಜೆ ಹೊತ್ತು ಸೂರ್ಯನ ಬಿಸಿಲಿಗೆ ಒಳಗೆ ಬರ್ತಾ ಇರುತ್ತೆ, ಬೀಮ್ ಆಫ್ ಸನ್ಲೈಟ್. ಅದರಲ್ಲಿ ಪಾರ್ಟಿಕಲ್ಸ್ ಕಾಣಿಸುತ್ತೆ, ಕರೆಕ್ಟಾ? ಅದನ್ನ ಮೋಟ್ ಆಫ್ ಡಸ್ಟ್ ಅಂತ ಕರಿತೀವಿ. ಓಕೆ, ಅದು ಮೋಟ್ ಆಫ್ ಡಸ್ಟ್. ಇಟ್ ಇಸ್ ನಥಿಂಗ್ ಅಂತೀವಿ ನಾವು, ಹೌದಾ? ನಮ್ಮ ಸೌರವ್ಯೂಹ, it is not even a mote of dust in this universe. Our solars, please. Hello, are you not getting amazed by the content of this particular lecture? I really get amazed. I get myself lost when I am studying all this. If you live a life superficially, you are going to die superficially. Human life is not to die superficially. Human life is a great purpose, and you are the prospective teachers. You need to gain knowledge, internalize it, interpret it, propagate it, disseminate it, enjoy it. ನೀವು ಕಲ್ಪನೆ ಮಾಡ್ಕೊಳ್ಳಿ ನೋಡೋಣ, ಎಷ್ಟು ವಿಸ್ತಾರವಾಗಿದೆ ಈ ವಿಶ್ವ. ಸೌರವ್ಯೂಹವೇ ನಾಟ್ ಈವನ್ ಎ ಮೋಟ್ ಆಫ್ ಡಸ್ಟ್ ಅಂತಾರೆ. ಅದಕ್ಕೆ ವಿ ಆರ್ ಪ್ರಾಬಬಲಿ ಸೋ ಮಿನಿಸ್ಕ್ಯೂಲ್. ಎಷ್ಟು ಸಣ್ಣ ಎಂಟಿಟಿ ನಾವು ಅಂದ್ರೆ ಇಟ್ ಈಸ್ ನಾಟ್ ಈವನ್ ಸ್ಪೆಕ್ ಆಫ್ ಎ 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 ಸ್ಪೆಕ್. ಕಣದಲ್ಲಿನ ಉಪಕಣವೂ ಅಲ್ಲ ನಾವು, ಅಂದ್ರೆ ನಾವು ಅಲ್ಲ, ಸೋಲಾರ್ ಸಿಸ್ಟಮೇ ಅಲ್ಲ. ಸೋಲಾರ್ ಸಿಸ್ಟಮ್ ಗತಿನೇ ಅಷ್ಟಾದ್ರೆ ಇನ್ನು ಹೂ ಆಮ್ ಐ? ಬಟ್ ಹೂ ಆಮ್ ಐ ಅನ್ನೋದು ಏನ್ ಬಂತಲ್ಲಿ? ಬಟ್ ಅವರ್ ಈಗೋ ಇಸ್ ಬೌಂಡ್ಲೆಸ್. ಇಷ್ಟು ವಿಶಾಲವಾದ ವಿಶ್ವದಲ್ಲಿ ಸೌರವ್ಯೂಹವೇ ಕಣದಲ್ಲಿನ ಕಣವಲ್ಲ ಅನ್ನುವಾಗ, ಆ ಸೌರವ್ಯೂಹದ ಒಂದು ಗ್ರಹವಾದ ಭೂಮಿಯ ಯಾವುದೋ ಒಂದು ದೇಶದ, ಒಂದು ರಾಜ್ಯದ, ಒಂದು ಜಿಲ್ಲೆಯ, ಒಂದು ತಾಲೂಕಿನ, ಒಂದು ಬಡಾವಣೆಯ, ಒಂದು ರಸ್ತೆಯ ಪಕ್ಕದಲ್ಲಿರೋ ಒಂದು ಕಟ್ಟಡದ ಒಳಗೆ ಕುಳಿತಿರುವಂತ ನಾನು ಹೌದಲ್ವಾ? But our ego is boundless. Dot in a dot. Our earth in universe is only a dot. Earth alla dot. Solar system e dot alla. In earth allinda dot agutte. And you think you know everything. The worst thing is you are living like this on such a vast universe, and you think I am the most intelligible being in the world and I know everything. ಆ ಅಹಂಗೆ ಕೊನೆ ಅನ್ನೋದೇ ಇಲ್ಲ. Want to be humbled? ನಾನು ವಿಜ್ಞಾನದಿಂದ ವಿಸ್ಮಯ, from science to wonder I have brought you. From wonder you should reach humility. From wonder to humility. ವಿಜ್ಞಾನದಿಂದ ವಿಸ್ಮಯ, ವಿಸ್ಮಯದಿಂದ ವಿನಮ್ರತೆ, ಹಂಬಲ್. ಇಷ್ಟು ದೊಡ್ಡ ಜಗತ್ತಿನಲ್ಲಿ
ಸೂರ್ಯ ಇದ್ರೂ ಒಂದೇ, ಸೂರ್ಯ ಇಲ್ಲದೆ ಇದ್ರೂ ಒಂದೇ, ಯಾವ ಗಣನೆಗೂ ಸಿಕ್ಕಲ್ಲ ಆತ. ಸೂರ್ಯ ಸೌರವ್ಯೂಹವೇ ಗಣನೆಗೆ ಸಿಗದೆ ಇರುವಾಗ who am I to say I? Nothing. I am really nothing. I am certainly nothing ಅನ್ನುವಂತಹ ಭಾವ ನಮ್ಮಲ್ಲಿ ಮೂಡಬೇಕಾಗತ್ತೆ. ಆ ಭಾವ ಮೂಡಿದಾಗ ಮಾತ್ರ ನಾವು ನಮ್ಮ ನಿಜ ಅರಿವನ್ನು ಹೊಂದುತ್ತೇವೆ. ಇಲ್ಲ ಅಂದರೆ ಆ ನಿಜ ಅರಿವನ್ನು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಹೇಳ್ತಾ ಇನ್ನೊಂದು 2 ವಿಡಿಯೋಗಳನ್ನು ಪ್ಲೇ ಮಾಡ್ತೇನೆ. ದಟ್ ವಿಲ್ ಟೇಕ್ ಯು ಟು ಅ ಡಿಸ್ಟೆಂಟ್ ಯೂನಿವರ್ಸ್ ಆಸ್ ಸಚ್. ನೋಡಿ, if you travel at the speed of light, ಸೂರ್ಯನ ವೆಲಾಸಿಟಿ ಅಥವಾ ಸ್ಪೀಡ್ ನಲ್ಲಿ ಚಲಿಸಿದ್ರೆ ಏನಾಗುತ್ತೆ? ಸೂರ್ಯನ ಸ್ಪೀಡ್ ನಲ್ಲಿ ಚಲಿಸಿದ್ರೆ 1.2 ಸೆಕೆಂಡ್ ಯು ವಿಲ್ ಬಿ ಮೂನ್. ಬೆಳಕಿನ ಚಲನೆಯಲ್ಲಿ ಬೆಳಕಿನ ವೇಗದಲ್ಲಿ ಚಲಿಸಿದ್ರೆ, ಬೆಳಕಿನ ವೇಗದಲ್ಲಿ ಚಲಿಸಿದ್ರೆ 1.2 ಸೆಕೆಂಡ್ ಯು ಆರ್ ಇನ್ ಮೂನ್. ಕಾರಣ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸಿದೆ. 3.4 ಇದೆ ಮೂನ್ ಡಿಸ್ಟೆನ್ಸ್, lakh kilometers. And 12.5 minutes you will reach Mars. ರೆಪ್ಪೆ ಹೊಡೆದು ರೆಪ್ಪೆ ತೆಗೆಯೋಷ್ಟರಲ್ಲಿ you are in moon. ಓಕೆ, ಒಂದು ಒಳ್ಳೆ ಸಾಂಗ್ ಕೇಳಿ ಆಯ್ತಪ್ಪ ಅನ್ನೋ ಹೊತ್ತಿಗೆ ಯು ವಿಲ್ ಬಿ ಇನ್ ಮಾರ್ಸ್, ಮಂಗಳ ಗ್ರಹದಲ್ಲಿ ಇರ್ತೀರಿ. ಅಂಡ್ 8.3 minutes ಟು ರೀಚ್ ಸನ್. ಸೂರ್ಯನನ್ನು ತಲುಪಲಿಕ್ಕೆ ಬರೀ 8.3 ನಿಮಿಷ ಸಾಕು. ಹಾಗಾದ್ರೆ ಸೂರ್ಯನಿಂದ ಬೆಳಕು ನಮ್ಗೆ ಬರ್ತಿದೆಯಲ್ಲ, ನನ್ನ ತಲೆ ಎತ್ತಿ ನೋಡಿದ್ರೆ ಸೂರ್ಯ ಕಾಣಿಸ್ತಾನೆ ಬೆಳಿಗ್ಗೆ ಅಷ್ಟೊತ್ತಿಗೆ. ಆ ಸೂರ್ಯ ಈಗಿನ ಸೂರ್ಯನ 8.3 ನಿಮಿಷದ ಹಿಂದಿನ ಸೂರ್ಯ. ಆಲೋಚನೆ ಮಾಡಿ. ಈಗ ನಾನು ನೋಡ್ತಿರೋ ಸೂರ್ಯನಿಂದ ಹೊರಟಿರುವಂತಹ ಬೆಳಕಿನ ಕಿರಣ ನನ್ನ ತಲುಪಲಿಕ್ಕೆ ಎಷ್ಟು ಟೈಮ್ ಬೇಕು? 8.3 minutes. ಅಂದ್ರೆ ನಾನು ನೋಡ್ತಿರೋ ಸೂರ್ಯ ಎಷ್ಟು ಹಳೆಯಲ್ಲ, ಎಷ್ಟು ಹಳಬ. 8.3 minutes old sun I am seeing now. ಸೂರ್ಯ ಮುಳುಗಿದ ಮೇಲೆ 8.3 ನಿಮಿಷ ನನಗೆ ಬೆಳಕು ಬರ್ತಾನೆ ಇರುತ್ತೆ. ಸೂರ್ಯ ಹುಟ್ಟಿದ ಮೇಲೆ 8.3 ನಿಮಿಷ ಆಗಬೇಕು ನನಗೆ ಸೂರ್ಯ ಹುಟ್ಟಿದಾನೆ ಅಂತ ಗೊತ್ತಾಗಲಿಕ್ಕೆ. That means to say our sun is 8.3 minutes older to me, older to the present in which I am living. Please wonder at this. I tell you one thing here. ಏನು ಗೊತ್ತಾ, ಈ ಜಗತ್ತಿನಲ್ಲಿ ಕೆಲವು ಗ್ಯಾಲಕ್ಸಿಗಳಿದೆ. ಆ ಗ್ಯಾಲಕ್ಸಿಗಳಿಂದ ಬರ್ತಾ ಇರುವಂತಹ ಬೆಳಕಿನ ಕಿರಣಗಳು ಲಕ್ಷಾಂತರ ಬಿಲಿಯನ್ ಜ್ಯೋತಿ ವರ್ಷಗಳಷ್ಟು ಹಳೆಯದು. ನೋಡಿ, ಆಲ್ಫಾ ಸೆಂಟೌರಿ ಅಂತ, ದಿಸ್ ಇಸ್ ದ ನಿಯರೆಸ್ಟ್ ಸ್ಟಾರ್ ಟು ಸೋಲಾರ್ ಸಿಸ್ಟಮ್. ಸೌರವ್ಯೂಹದ ಅತ್ಯಂತ ನಿಕಟ ಸೂರ್ಯ ಯಾರು ಅಂತ ಅಂದ್ರೆ ನಕ್ಷತ್ರ ಯಾವುದು ಅಂದ್ರೆ ಆಲ್ಫಾ ಸೆಂಟೌರಿ. ಅದು 4 ನಕ್ಷತ್ರಗಳ ಒಂದು ಗುಂಪು. ಪ್ರಾಕ್ಸಿಮಾ ಸೆಂಟೌರಿ, ಆಲ್ಫಾ ಸೆಂಟೌರಿ ಮತ್ತು 2 ನಕ್ಷತ್ರಗಳಿವೆ. ಅದು ನಮಗೆ ಅತ್ಯಂತ ಹತ್ತಿರದ ನಕ್ಷತ್ರ. ಆದರೆ ಬೆಳಕಿನ ವೇಗದಲ್ಲಿ ಹೋದರೆ ಆ ನಕ್ಷತ್ರವನ್ನು ತಲುಪಲಿಕ್ಕೆ 4 ವರ್ಷ ಬೇಕು. ಅಂದ್ರೆ ಯಾರಾದರೂ ಸ್ಪೇಸ್ ಶಿಪ್ ನ ಬೆಳಕಿನ ವೇಗದಲ್ಲಿ ಹೋಗುವ ಸ್ಪೇಸ್ ಶಿಪ್ ನ ತಯಾರು ಮಾಡಿದ್ರೆ, ಅದರಲ್ಲಿ ಕುಳಿತುಕೊಂಡ್ರೆ ನಾನು 4 ವರ್ಷದ ನಂತರ ನಕ್ಷತ್ರವನ್ನು ತಲುಪ್ತೀನಿ. ಮತ್ತೆ ವಾಪಸ್ ಬರಲಿಕ್ಕೆ ಅಂದ್ರೆ ಎಷ್ಟು ವರ್ಷ ಪ್ರಯಾಣ?
ಆದರೆ ಪ್ಲೀಸ್ ರಿಮೆಂಬರ್, ಬೆಳಗಿನ ವೇಗದಲ್ಲಿ ನೀವು ಚಲಿಸಿದ್ದೇ ಆದರೆ ಟೈಮ್ ವಿಲ್ ಸ್ಟಾಪ್ ಟಿಕಿಂಗ್. ನೀವು 21 ವರ್ಷ ನಿಮಗೆ ವಯಸ್ಸು, ನೀವು ಭೂಮಿಯನ್ನ ಬಿಟ್ರಿ, ಆಲ್ಫಾ ಸೆಂಟೌರಿಗೆ ಹೋಗಿ 8 ವರ್ಷ ಆದ್ಮೇಲೆ ಬಂದ್ರಿ ಅಂದ್ರೆ ನಿಮ್ಗೆ ಎಷ್ಟು ವರ್ಷ ಆಗಿರ್ಬೇಕು? 21 ಪ್ಲಸ್ 8 ಅಂದ್ರೆ ಎಷ್ಟಾಗಿರ್ಬೇಕು? 29. ಆದ್ರೆ ನಿಮ್ದು ವಯಸ್ಸು 21. ಟೈಮ್ ಸ್ಟಾಪ್ಸ್ ಟಿಕಿಂಗ್. Einstein's theory of relativity clearly suggests if anything travels at the speed of light, the dimension called time will completely cease. ನೀವು ವಯಸ್ಸೇ ಆಗಲ್ಲ ಯಾವ ವೇಗದಲ್ಲಿ ಹೋದ್ರೆ. ಬೆಳಗಿನ ವೇಗದಲ್ಲಿ ಹೋದರೆ ಟೈಮ್ ಸ್ಟಾಪ್ಸ್. ಟೈಮ್ ಸ್ಟಾಪ್ಸ್ ಅಂದ್ರೆ ಏನಾಗುತ್ತೆ ಗೊತ್ತಾ? ದ ಪಾಸ್ಟ್, ದ ಪ್ರೆಸೆಂಟ್ ಅಂಡ್ ದ ಫ್ಯೂಚರ್. ಪಾಸ್ಟ್ಗೂ ಪ್ರೆಸೆಂಟ್ಗೂ ಡಿಫರೆನ್ಸ್ ಏನು? ಟೈಮ್. ಪಾಸ್ಟ್ ಇಸ್ ದ ಓಲ್ಡ್ ಒನ್, ಫ್ಯೂಚರ್ ಇಸ್ ಯೆಟ್ ಟು ಕಮ್, ಮುಂದೆ ಬರೋದು. ಯಾವಾಗ ಬೆಳಗಿನ ವೇಗದಲ್ಲಿ ಹೋಗ್ತಿರೋ, ಯು ವಿಲ್ ರೆಸ್ಟ್ ಇನ್ ದ ಎಟರ್ನಲ್ ಪ್ರೆಸೆಂಟ್. ಪಾಸ್ಟು ಇಲ್ಲ, ಪ್ರೆಸೆಂಟ್ ಫ್ಯೂಚರು ಇಲ್ಲ. ಎವ್ರಿಥಿಂಗ್ ಅಪಿಯರ್ಸ್ ಟು ಯು ಆಸ್ everything appears to you at the same point of time. You are there everywhere. You are there everywhere. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಂಡರ್ಫುಲ್ ಹಿಂದಿ ವರ್ಷನ್ ನಲ್ಲಿ ಟ್ರಾವೆಲಿಂಗ್ ಸ್ಪೀಡ್ ಆಫ್ ಅರ್ತ್ ಅದೊಂದು ತೋರಿಸಿ. ಲೆಟ್ ಮಿ ಜಸ್ಟ್ ಕ್ಲೋಸ್ ಇಟ್. Can you read this? ಇಷ್ಟು ವಿಶಾಲವಾದ ವಿಶ್ವದಲ್ಲಿ ಎಲ್ಲ ಒಂದಕ್ಕೊಂದು ಅಂತರ ಸಂಬಂಧ ಇದೆ. ಎಂತ ಅಂತರ ಸಂಬಂಧ ಅಂದರೆ ನಾನ್ ಲೋಕಲ್ ಕನೆಕ್ಷನ್ಸ್. ಇಲ್ಲಿ ಒಂದು ಪರಮಾಣು ಸುತ್ತ ಇದೆ, ದೂರದ ಬ್ರಹ್ಮಾಂಡದ ಕೊನೆಯಲ್ಲಿ ಇನ್ನೊಂದು ಪರಮಾಣು ಸುತ್ತಾ ಇದೆ. ಇವೆರಡು ಜೋಡಿ ಪರಮಾಣುಗಳು. ಅದೆಷ್ಟು ದೂರ ಇದೆ ಅಂದ್ರೆ ಬೆಳಕಿನ ವೇಗದಲ್ಲಿ ಹೋದ್ರೆ ನಿಮಗೆ ಇನ್ನ ಲಕ್ಷ 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 ವರ್ಷ ಬೇಕು ಅದನ್ನ ಹೋಗಿ ಸೇರಲಿಕ್ಕೆ, ಅಷ್ಟು ದೂರ ಇದೆ. ಈ ಪರಮಾಣು ತನ್ನ ಸ್ಪಿನ್ ಅಂದ್ರೆ ಸುತ್ತಾ ಇರೋದು, ಕ್ಲಾಕ್ ವೈಸ್ ಅಲ್ಲಿ ಸುತ್ತಾ ಇರುವಂತ ಪರಮಾಣು ಸಡನ್ಲಿ ಆಂಟಿ ಕ್ಲಾಕ್ ವೈಸ್ ಸುತ್ತುತ್ತೆ ಅಂತ ಇಟ್ಕೊಳ್ಳಿ. ತಕ್ಷಣ ಕೋಟಿ 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 ಕಿಲೋಮೀಟರ್ ದೂರದಲ್ಲಿರೋ ಇನ್ನೊಂದು ಪರಮಾಣುನು ತನ್ನ ಸ್ಪಿನ್ ಏನ್ ಮಾಡುತ್ತೆ? ತನ್ನ ಸ್ಪಿನ್ ಅನ್ನ ಚೇಂಜ್ ಮಾಡುತ್ತೆ. ಹೇಗೆ ಗೊತ್ತಾಯ್ತು ಇದು ಸ್ಪಿನ್ ಅದು ಸ್ಪಿನ್? ದಿಸ್ ಇಸ್ ಕಾಲ್ಡ್ ಎಸ್ ಕ್ವಾಂಟಮ್ ರಿಲೇಷನ್. ನಾನ್ ಲೋಕಲ್ ರಿಲೇಷನ್ಸ್ ಅಂತ ನಾವು ಕರಿತೀವಿ. ಅದಕ್ಕೆ ಉದಾಹರಣೆಯಾಗಿ ಒಂದು ಸ್ಲೈಡ್ ಇಟ್ಟಿದ್ದೀನಿ. ಅಕಾರ್ಡಿಂಗ್ ಟು ಕ್ವಾಂಟಮ್ ಫಿಸಿಕ್ಸ್, ಎ ಪಾರ್ಟಿಕಲ್ ವೈಬ್ರೇಟಿಂಗ್ ಫ್ರಮ್ ಯುವರ್ ಸೌಂಡ್ ಬಾಕ್ಸ್ when you speak can affect a molecule inside a star at the edge of the universe instantly. ಎಂತ ಕುತೂಹಲಕರವಾದ ವಿಷಯ. ನಾವು ಮಾತನಾಡಿದ್ರೆ ಒಂದು ಅಣು ಇಲ್ಲಿ ಕಂಪಿಸಿದ್ರೆ ಯಾವುದೋ ನಕ್ಷತ್ರದ ಒಳಗಿರುವಂತಹ ಮತ್ತೊಂದು ಅಣು ಅದನ್ನ ಅರ್ಥ ಮಾಡಿಕೊಂಡು ಅದು ಕಂಪಿಸುತ್ತೆ, ಅದರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಾದರೆ, ನಾನು ಇಲ್ಲಿ ಕೂತ್ಕೊಂಡು ನಮ್ಮ ಮೇಷ್ಟ್ರನ್ನ ಬೈತಾ ಇದ್ದರೆ ಮೇಷ್ಟ್ರು ಸ್ಟೇಜ್ ಮೇಲೆ ಇರ್ತಾರೆ, ಅದೇನಾಗಬೇಕು? ಅಣುಗಳ ನಡುವೆ ಕೋಟ್ಯಾಂತರ ಕಿಲೋಮೀಟರ್ಗಳ ನಡುವೆ ಸಂಬಂಧ ಇದೆ ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಮೇಷ್ಟ್ರು ನೀವು ಬೈದ್ರೆ ಮೇಷ್ಟ್ರು ಗೊತ್ತಾಗಲ್ವಾ? ಮೇಷ್ಟ್ರು ನಿಮ್ಮನ್ನು ಬೈಕೊಂಡ್ರೆ, because this world is a very complex, intricate, highly intertwined network of matter, energy and consciousness. ಇದು ಕ್ವಾಂಟಮ್ ಫಿಸಿಕ್ಸ್ ನ ಆಳಕ್ಕೆ ಹೊರಟೋದ್ರೆ ನಿಮಗೆ ಜಗತ್ತೇ ಭ್ರಮೆ ಅಂತ ಅನ್ಸುತ್ತೆ. ಅದನ್ನೇ ಶಂಕರಾಚಾರ್ಯರು ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತ ಹೇಳಿದ್ರು. ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ವಿಜ್ಞಾನದ ತುತ್ತ ತುಳಿಬೇಕು. ಇಷ್ಟು ಹೇಳಿ ಐ ವಿಲ್ ಸ್ಟಾಪ್ ದಿಸ್ ಲೆಕ್ಚರ್ ವಿತ್ ಒನ್ ಮಂಕುತಿಮ್ಮನ ಕಥಾ. ಡಿ ವಿ ಗುಂಡಪ್ಪ ಹ್ಯಾಟ್ಸ್ ಆಫ್ ಟು ಹಿಮ್. ಅವರು
LS ಫೇಲ್ ಅನ್ಸುತ್ತೆ ನನಗೆ ತಿಳಿದ ಹಾಗೆ. ಆದರೆ ಡಿ ವಿ ಗುಂಡಪ್ಪನವರು ಬರೆದ ಪುಸ್ತಕಗಳ ಮೇಲೆ PhD ಮಾಡಿದರೆ ನೂರಾರು ವಿದ್ಯಾರ್ಥಿಗಳು. ಎಷ್ಟು ವಿಜ್ಞಾನ ಇದೆ ಗೊತ್ತಾ ಮಂಕುತಿಮ್ಮನ ಕಗ್ಗದಲ್ಲಿ. ಅವರೊಂದು ಕಗ್ಗದಲ್ಲಿ ಹೇಳ್ತಾರೆ, ವಿಶ್ವ ಪರಿಧಿಯದೆಲ್ಲೋ ಸೂರ್ಯ ಚಂದ್ರರಾಚೆ, ವಿಶ್ವ ಕೇಂದ್ರವು ನೀನೇ, ನೀನೆಣಿಸಿದೆಡೆಯಲ್ಲೇ, ನಿಶ್ವಸಿತ ಸಂಬಂಧ ನಿನಗೂ ದಿಗಂತಕ್ಕೂ, ಪುಷ್ಪವಾಯು ನೀ ಮಂಕುತಿಮ್ಮ. ಮತ್ತೊಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತೆ. ವಿಶ್ವ ಪರಿಧಿಯದೆಲ್ಲೋ ಸೂರ್ಯ ಚಂದಿರರಾಚೆ, ಪರಿಧಿ ಅಂದ್ರೆ ಪೆರಿಫೆರಿ ಬಾರ್ಡರ್, ವಿಶ್ವದ ಪರಿಧಿ ಎಲ್ಲೋ ಸೂರ್ಯ ಚಂದಿರರಾಚೆ. ಖಂಡಿತ ಸೂರ್ಯ ಚಂದಿರರ ಆಚೆನೂ ಅಲ್ಲ, ಎಷ್ಟೋ ಗ್ಯಾಲಕ್ಸಿಗಳ ಆಚೆ ಆ ಪರಿಧಿ ಇದುವರೆಗೂ ಗೊತ್ತಿಲ್ಲ ಯಾರಿಗೂ. ಗೊತ್ತಿರೋದೇ 5% ಯೂನಿವರ್ಸ್ ಅಷ್ಟೇ, ಅದೇ ಇಷ್ಟು ವಿಸ್ತಾರ. ಓಕೆ, ವಿಶ್ವ ಪರಿಧಿ ಅದೆಲ್ಲೋ ಸೂರ್ಯ ಚಂದಿರರ ಆಚೆ, ವಿಶ್ವ ಕೇಂದ್ರವು ನೀನೇ. ಈ ವಿಶ್ವದ ಕೇಂದ್ರ ನೀನೆ. ನೀನ್ ಎಣಿಸಿದೆಡೆಯಲ್ಲೇ, ನೀನ್ ಎಲ್ಲಿ ಅನ್ಕೊಳ್ತೀಯೋ ಅಲ್ಲೇ, ನೀನ್ ಎಲ್ಲಿ ಇರ್ತೀಯೋ ಅಲ್ಲೇ ನೀನೇ ಕೇಂದ್ರ. ವಿಶ್ವ ಪರಿಧಿ ಅದೆಲ್ಲೋ ಸೂರ್ಯ ಚಂದಿರರಾಚೆ, ವಿಶ್ವ ಕೇಂದ್ರವು ನೀನೇ, ನೀನ್ ಎಣಿಸಿದೆಡೆಯಲ್ಲೇ, ನಿಶ್ವಸಿತ ಸಂಬಂಧ ನಿನಗೂ ದಿಗಂತಕ್ಕೂ. ನಿಶ್ವಸಿತ ಸಂಬಂಧ ಅಂತಂದ್ರೆ ಉಚ್ಛ್ವಾಸ ನಿಶ್ವಾಸಗಳು ನಿನಗೆ ಹೇಗೆ ಸಂಬಂಧವೋ ಅಷ್ಟು ಹತ್ತಿರದ ಸಂಬಂಧ ನಿನಗೂ ಆ ದಿಗಂತಕ್ಕೂ. ದಿಗಂತದ ಸ್ಪೇಸ್, ನಿನಗೂ ಸ್ಪೇಸ್ಗೂ ಅಷ್ಟು ಹತ್ತಿರದ ಸಂಬಂಧ. ನೋಡಿ, ಇಲ್ಲಿ ಕುಳಿತುಕೊಂಡು ನಾನು ಎಲ್ಲಿದ್ದೀನಿ, ಇದು ಹೇಗೆ ಬಂತು? ಬೆಳಿಗ್ಗೆ ನಮ್ಮ ಪ್ರದೀಪ್ ಅವರು ನಾವೆಲ್ಲಿದ್ದೀವಿ ಅಂತ ಫಸ್ಟ್ ತಿಳ್ಕೋಬೇಕು ಅಂತ ಅದನ್ನ ವಿವರಿಸಿದ್ರಲ್ಲ, ಅದನ್ನು ವೈಜ್ಞಾನಿಕವಾಗಿ ತಗೊಂಡ್ರೆ ನಾವು ಎಲ್ಲಿದ್ದೀವಿ ಅನ್ನೋದರ ಒಂದು ವಿಸ್ಮಯ ಸೋಜಿಗ ಉಂಟಾಗುತ್ತೆ. ಈ ವಿಸ್ಮಯದ ಮಧ್ಯೆ ನಾವು ನಮ್ಮನ್ನೇ ಕಳೆದುಕೊಳ್ತೇವೆ, ನಮ್ಮ ಅಹಮ್ಮನ್ನ ಕಳೆದುಕೊಳ್ತೇವೆ. ನಮ್ಮ ಅಹಂನ ಕಳೆದುಕೊಂಡ್ರೆ ಭಗವಂತ ಪ್ರತ್ಯಕ್ಷನಾಗ್ಬಿಡ್ತಾನೆ ನಮ್ಮೊಳಗೆ. ಕಾರಣ ನಮಗೂ ಭಗವಂತನಿಗೂ ಮಧ್ಯೆ ಇರೋ ಒಂದೇ ಒಂದು ತೆರೆ ಯಾವುದು ಅಂದ್ರೆ ಅಹಂ. ಮನಸ್ಸಿನಂತೆ ಮಹಾದೇವ ಅಂತಾರೆ. ನಿನ್ನ ಮನಸ್ಸು ಪರಿಶುದ್ಧವಾಗಿದ್ರೆ ಅಹಂಕಾರ ಹೋಗುತ್ತೆ, ನಿಮಗೆ ಮಹಾದೇವ ನಿನ್ನ ಒಳಗೆ ಕಾಣಿಸ್ತಾನೆ. ನೀನೆಲ್ಲೂ ಹೊರಗಡೆ ಹುಡುಕಬೇಕಾಗಿಲ್ಲ. ಆ ಪರದೆ ಅಹಂ. ಆ ಅಹಂ ಕರಗಬೇಕಂದ್ರೆ ಅಮಾವಾಸ್ಯೆಯ ದಿನ ನಿಮ್ಮ ಮನೆಯ ತಾರಸಿಗೆ ಹೋಗಿ ನಿಂತ್ಕೊಳ್ಳಿ. ಯಾರು ಬೇಡ, ಜೊತೆಗೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಬೇಡ, ಒಬ್ಬರೇ ನಿಂತ್ಕೊಳ್ಳಿ. ನಿಂತ್ಕೊಂಡು ಸುಮ್ಮನೆ ಆಕಾಶವನ್ನು ನೋಡಿ. ಎಷ್ಟು ನನ್ನ ಕಣ್ಣಿಗೆ ಕಾಣಿಸೋದು ಇಷ್ಟೇ, ಆದರೆ ಕಣ್ಣಿಗೆ ಕಾಣಿಸದೇ ಇರೋದು ಅಗಾಧ ನಕ್ಷತ್ರಗಳ ರಾಶಿಗೆ. ಅಷ್ಟು ನಕ್ಷತ್ರಗಳ ರಾಶಿಯಲ್ಲಿ ಮೈ ಅನ್ನೋ ಕ್ವೆಶ್ಚನ್ ಅನ್ನು ನೀವು ಕೇಳ್ಕೊಡಿ. ಅದು ವಿಸ್ಮಯವನ್ನು ಉಂಟು ಮಾಡುತ್ತೆ. ಆ ವಿಸ್ಮಯ ನಿಮ್ಮಲ್ಲಿ ವಿನಮ್ರತೆಯನ್ನು ತೆರೆದಿರುತ್ತೆ. ಆದ್ದರಿಂದ ಈ ಲೆಕ್ಚರ್ನ ಶೀರ್ಷಿಕೆ ಏನು ಗೊತ್ತಾ? ವಿಜ್ಞಾನದಿಂದ ವಿಸ್ಮಯದ ಕಡೆಗೆ, ವಿಸ್ಮಯದಿಂದ ವಿನಮ್ರತೆಯ ಕಡೆಗೆ. When you become humble, you conquer this universe and you know this. Thank you very much. ಈಗ ಕಾರ್ಯಕ್ರಮದ ಅಂತ್ಯಕ್ಕೆ ಬಂದಿದ್ದೇವೆ. ಮುಗಿತು, ಎಲ್ಲ ಅಧಿವೇಶನಗಳು ಮುಗಿತು. ಈಗ ನಿಮ್ಮಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳು ಅಥವಾ 3 ಪ್ರಶ್ನೆಗಳಿಗೆ ಅವಕಾಶ ಉಂಟು. ಪ್ರಶ್ನೆಗಳಿದ್ದರೆ ಕೇಳಬಹುದು. ಯಾವುದೇ ಉಪನ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಪ್ರಶ್ನೆಗಳಿಲ್ಲ ಅನ್ನೋದಾದರೆ we expect some 2-3 of you to give the feedback. Feedback ಅಂದ್ರೆ ನಿಮಗೆ ಈ ಕಾರ್ಯಕ್ರಮ ಏನು ಅನ್ನಿಸಿತು? ನಿಮ್ಮದೇ ಆದ ಸರಳ ಭಾಷೆಯಲ್ಲಿ, ಸರಳ ಪದಗಳಲ್ಲಿ, ಕನ್ನಡವೋ ಇಂಗ್ಲಿಷ್ ಭಾಷೆಯೋ ಬರೀಬಹುದು.
Who is going to give the feedback? Please raise your hands. Please raise your hands. Who wants to give a feedback? Wonderful. Your name is Meghana. Give her a big round of applause. Please be silent. The first thing is when somebody speaks, the rest all should keep quiet. That is learning mind. Chatting mind ಇದೆಯಲ್ಲ, that's not a learning mind. Okay, as long as you chat, you will learn. You won't be able to learn also. Okay, please. That's right. First of all, I thank you, Youth of Society members, to this wonderful program. I never expect from this valuable things from this society. I think some religion things, ಹೇಳ್ಬೋದೇನೋ ಇಲ್ಲ ಧರ್ಮದ ಬಗ್ಗೆ ಹೇಳ್ಬೋದೇನೋ ಅನ್ನೋ ಥಾಟ್ ಆಗಿತ್ತು. ಬಿಕಾಸ್ ವಿ ಆರ್ ಸೆಕ್ಯುಲರ್ ಸೊಸೈಟಿ ಅಂದರೆ ಸಮ್ ರಿಲಿಜಿಯನ್ ಬಗ್ಗೆ ಇಲ್ಲ ಅದ್ರ ಥಾಟ್ಸ್ ಬಗ್ಗೆ ಹೇಳ್ಬೋದೇನೋ ಅನ್ನೋದು. ಬಟ್ ಇಟ್ಸ್ ಟೋಟಲಿ ಡಿಫ್ರೆಂಟ್ ಇಲ್ಲಿ ಬಂದರೆ. ಆ್ಯಂಡ್ ಮೋರವರ್ ಟೀಚರ್ಸ್ ಬಗ್ಗೆ ಟೀಚಿಂಗ್ ಎಥಿಕಲ್ ಕೋರ್ಸ್ ಬಗ್ಗೆ ಆಗಲಿ ಆ್ಯಂಡ್ ಫಿಲಾಸಫಿ ಬಗ್ಗೆ ಆಗಲಿ ಸ್ಪಿರಿಚುವಲ್ ನಾಲೆಜ್ ಬಗ್ಗೆ ಆಗಲಿ ಸ್ಪಿರಿಚುವಲ್ ಥಿಂಗ್ಸ್ ಬಗ್ಗೆ ಆಗಲಿ ಮೆಡಿಟೇಷನ್ ಯಾವ ಥರ ನಮ್ಮ ಮೈಂಡ್ಸೆಟನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತಾಗಲಿ ಜ್ಯೋತಿ ನಾಗೇಶ್ವರ್ ಹೇಳಿ ಅಂದರೆ ಒಬ್ಬ ಟೀಚರ್ ಯಾವ ಥರ ತನ್ನ ಲಿಮಿಟ್ಸನ್ನು ಇಟ್ಕೊಂಡು ಒಬ್ಬ ಅವರ ಶಿಷ್ಯರ ಜೊತೆ ಯಾವ ಥರ ಬಾಂಧವ್ಯವನ್ನು ಬೆಳೆಸ್ಕೋಬೇಕು ಯಾವ ಥರ ಇವಾಗ ಪ್ರೆಸೆಂಟ್ ಜನರೇಷನಲ್ಲಿ ಆ ಥರ ಇಲ್ಲ. ಯಾಕಂದರೆ ಪೇರೆಂಟ್ಸು ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಗುರುಗಳು ಸಹ ಜಸ್ಟ್ ಅವ್ರ ಜಾಬ್ ಅದನ್ನು ಮುಗಿಸ್ಬಿಟ್ರೆ ಒಂದು ಸ್ಯಾಲರಿ